ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇಟ್ಸ್ ಮಜಾ ಕನ್ನಡ. ನಾನ್ ನಿಮ್ಮ ಮಜಾ ಗರ್ಲ್ ತ್ರಿಷಾ ರಮೇಶ್. ಇವತ್ತು ನಮ್ ಜೊತೆಗಿದ್ದಾರೆ ದರ್ಶನ್ ಅವರ ಆಪ್ತ ಬಂಧು ಅಂತಾನೆ ಅನ್ಬೋದು. ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಅಂಜನ್ ಅವರು ನಮ್ ಜೊತೆಗಿದ್ದಾರೆ. ಅವ್ರನ್ನ ಇವತ್ತು ನಾವು ಮಾತಾಡಿಸ್ತಾ ಹೋಗೋಣ, ಅವ್ರ ಬಗ್ಗೆ ಒಂದಿಷ್ಟು ತಿಳ್ಕೊಂತ ಹೋಗೋಣ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದೆ. ಇಂಜುರಿ ಆಯ್ತು ಅಂತ ಕೇಳ್ಪಟ್ವಿ, ಇವಾಗ ಹೇಗಿದ್ದೀರಾ? ಆರಾಮ. 1 year ಆಯ್ತು, ಆಲ್ಮೋಸ್ಟ್ ಲಾಸ್ಟ್ ಏಪ್ರಿಲ್ ಅಲ್ಲಿ ಆಗಿದ್ದು. ಈ ಏಪ್ರಿಲ್ಗೆ 1 year ಆಯ್ತು. ಇವಾಗ ಆರಾಮಾಗಿದ್ದೀನಿ, ವಾಕ್ ಎಲ್ಲ ಮಾಡ್ತಾ ಇದ್ದೀನಿ. ಸರ್, ಹೇಗಾಯ್ತು ಅದು ಇಂಜುರಿ ಸಡನ್? ಇಲ್ಲ, ಅದು ಹೇಗಾಯ್ತು ಅಂದರೆ ಮನೆ ಹತ್ರ ವಾಕಿಂಗ್ ಮಾಡ್ತಾ ಇದ್ದೆ. ಊಟ ಆದಮೇಲೆ ವಾಕ್ ಮಾಡ್ತಾ ಇದ್ದೆ. ವಾಕ್ ಮಾಡೋ ಟೈಮಲ್ಲಿ ಈ ಕೆಲವ್ರು ಏನು ಮಾಡ್ತಾರೆ, ದುಡ್ಡು ಉಳಿಸೋದಕ್ಕೆ ಹೋಗ್ಬಿಟ್ಟು ಮನೇಲಿ ಅವರೇ ತಂದೆ ತಾಯಿಗಳನ್ನೇ ಡ್ರೈವಿಂಗ್ ಸ್ಕೂಲ್ ಓನರ್ ಆಗಿಬಿಡ್ತಾರೆ. ಹಂಗಾಗಿ ಏನಾಯಿತು, ಒಬ್ಬರು ಫಾದರು ಮಗಳಿಗೆ ಕಾರ್ ಹೇಳ್ಕೊಡೋದಕ್ಕೆ ಡ್ರೈವಿಂಗ್ ಕ್ಲಾಸು ಓಡಿಸ್ತಾ ಇದ್ರು ನೈಟು. ಆಟೋಮೆಟಿಕ್ ಅಲ್ಲ, ಸೊ ಬ್ರೇಕ್ ತುಳಿಯೋಕೆ ಹೋಗಿ ಆಕ್ಸಿಲೇಟರ್ ಓದ್ಬಿಟ್ಟಿದ್ದಾರೆ. ಸೀದಾ ಬಂದಿದ್ದ ತಕ್ಷಣ ಹೊಡೆದ್ಬಿಟ್ಟು ಮೂಳೆ ಕಟ್ಟಾಗೋಯ್ತು. ಸೊ ನೋಡಿ, ಅಂದರೆ ನನಗೆ ಲಾಸ್ಟ್ ಇಯರ್ 2 ಸಿನಿಮಾ ಇತ್ತು. ಆ 2 ಸಿನಿಮಾಗೂ ನನ್ನ ಬಾಡಿನ ರೆಡಿ ಮಾಡ್ಕೋತಾ ಇದ್ದೆ. ಎಲ್ಲ ಕಂಪ್ಲೀಟ್ ರೆಡಿ ಆಗಿತ್ತು. ಸರಿ, ಫೋಟೋಶೂಟ್ ಮಾಡೋಣ ಅಂತ ಹೇಳಿದರು. ಅಷ್ಟರಲ್ಲಿ ಈ ಥರ ಹಿಂಗೆ ಆಕ್ಸಿಡೆಂಟ್ ಆಗಿ 1 year ಸಫರ್ ಪಟ್ಟಿದ್ದೀನಿ. ಚೆನ್ನಾಗಿದೆ. ಆಪ್ರೇಷನ್ ಆಯಿತು. ಈಗ ರಾಡ್ ಹಾಕಿದ್ದಾರೆ. ಮಿನಿಮಮ್ 2 years ಇರಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು. ನಂದು ಬೇಗ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಒಳ್ಳೆ ಫುಡ್ಡು ತೊಗೊಳೋದ್ರಿಂದ. ಹಾಗಾಗಿ ಈಗ ಇನ್ನೊಂದು 3-4 ಮಂತ್ಸಲ್ಲಿ ಮತ್ತೆ ಇನ್ನೊಂದು ಆಪ್ರೇಷನ್ ಇದೆ. ಆಪ್ರೇಷನ್ ಮಾಡಿ ಆ ರಾಡ್ನ ರಿಮೂವ್ ಮಾಡಿಬಿಡ್ತಾರೆ. ಮತ್ತೆ ಈಗ ನಾನು 1 month ರೆಸ್ಟ್ ತೊಗೋಬೇಕು, ಮತ್ತೆ ಬಾಡಿನ ರೆಡಿ ಮಾಡ್ಕೋಬೇಕು, ಆಮೇಲೆ ಮತ್ತೆ ಫೋಟೋಶೂಟ್ ಮಾಡಬೇಕು. ಅಂದ್ರೆ ಈಗ ಬಾಡಿನ ಜಿಮ್ ಮಾಡೋ ಟೈಮಲ್ಲಿ ಏನು ಎಫೆಕ್ಟ್ ಆಗಿಲ್ಲ? ನಾನು ಆಲ್ಮೋಸ್ಟ್ 23 ವರ್ಷದಿಂದ ನಾನು ಜಿಮ್ ಮಾಡ್ತಾ ಇದ್ದೀನಿ. 2000ಗೆ ನಾನು ಸ್ಟಾರ್ಟ್ ಮಾಡಿದ್ದು. ಇವತ್ತವರೆಗೂ ನಾನು ಜಿಮ್ಮಲ್ಲಿ ಯಾವುದೋ ಅನಾಹುತಗಳು ನಾನು ಮಾಡ್ಕೊಂಡಿಲ್ಲ. ಸರ್, ಒಬ್ರು ಲೈಫಲ್ಲಿ ಸಪೋರ್ಟಿವ್ ಅಂತ ಇರ್ತಾರೆ, ಹಾಗೆ ಒಬ್ಬ ರೋಲ್ ಮಾಡೆಲ್ಲು ಇರ್ತಾರೆ. ಅದು ಎಷ್ಟೋ ಸಲ ನಮ್ಗೆ ಉಪಯೋಗನೂ ಆಗಿರುತ್ತೆ, ಪ್ಲಸ್ ಅವರಿಂದ ನಾವು ಮುಂದೆನೂ ಹೋಗ್ತಾ ಇರ್ತೀವಿ. ಆದರೆ ನಿಮ್ಮ ಲೈಫಲ್ಲಿ ಹಂಗಾಗಲ್ಲ. ಸೊ ಅದರಿಂದನೇ ನೀವು ಒಂದು ದೊಡ್ಡ ವೇದಿಕೆಯ ಅವಕಾಶವನ್ನು ಕಳ್ಕೊತೀರಾ. ಸೊ ಅದ್ರ ಬಗ್ಗೆ ಸರ್. ಈಗ ನೋಡಿ, ನನಗೆ ರೋಲ್ ಮಾಡೆಲ್ ಅಂದರೆ ದರ್ಶನ್ ಸರ್ ಮುಂಚೆಯಿಂದನೂ ಕೂಡ. ಅಂದರೆ ಈಗ 80s ಈ ಟೈಮಲ್ಲೆಲ್ಲ ನನಗೆ ಶಿವಣ್ಣ, ಶಶಿಕುಮಾರ್ ಸರ್, ರಾಮ್ ಕುಮಾರ್ ಸರ್, ತುಂಬ ಜನ ಕಲಾವಿದರುಗಳು ಇಷ್ಟ. ಅದಕ್ಕಿಂತ ಹಿಂದೆ ಅಂದರೆ ಇನ್ನು ಶಂಕರಣ್ಣ, ಅಣ್ಣವರು, ಅಂಬರೀಷ್ ಅಣ್ಣ, ವಿಷ್ಣು ಸರ್ ಎಲ್ಲರೂ ಇಷ್ಟ. ಸೊ ಆಫ್ಟರ್ 2000 ಬಂದಾದಮೇಲೆ ನನಗೆ ದರ್ಶನ್ ಸರ್ ಅಂದರೆ ತುಂಬ ಇಷ್ಟ ಅವತ್ತಿಂದ. ಮತ್ತು ಇನ್ನೊಂದು ಏನಂದರೆ, ನಾನು ಹತ್ತಿರದಿಂದ ನೋಡಿದ್ದೀನಲ್ಲ ಅವರನ್ನು. ಸೊ ಹಾಗಾಗಿ ಅವ್ರ ಮೇಲೆ ಒಂದು ಪಟ್ಟು ಜಾಸ್ತಿ ಅಭಿಮಾನ. ಸರ್, ಯಾಕೆ ಅವ್ರನ್ನ ರೋಲ್ ಮಾಡೆಲ್ ಥರ ಇಷ್ಟಪಡ್ತೀರಾ? ಅವ್ರನ್ನ ಇಷ್ಟಪಡೋದು ಏನಕ್ಕೆ ಅಂತ ಹೇಳಿದ್ರೆ, ಒಂದು ಫಸ್ಟು ಸಿಂಪ್ಲಿಸಿಟಿ, ಆಮೇಲೆ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಗೊತ್ತಿಲ್ಲದೆ ಸಹಾಯ ಮಾಡಿದ್ದಾರೆ, ಅದು ತುಂಬ. ಆಮೇಲೆ ಡೆಡಿಕೇಶನ್ ತುಂಬ ಇದೆ, ಹಾರ್ಡ್ ವರ್ಕು, ಡೆಡಿಕೇಶನ್ನು. ಏನಕ್ಕೆ ಅಂದರೆ, ಈಗ ನಾನು ಜಿಮ್ಮಲ್ಲಿ ಇದ್ದಾಗ ಯೂಶಲಿ ನಾನು ಜಿಮ್ ಓಪನ್ ಮಾಡ್ತಾ ಇದ್ದಿದ್ದು 5:30 ಈ ಟೈಮ್, 5:30, 5:45ಗೆ. ಸೊ ದರ್ಶನ್ ಸರ್ ಬರ್ತಾರೆ ಅಂತ ಹೇಳಿದ್ರೆ 4:15 ಓಪನ್ ಆಗಿಬಿಡ್ತಾ ಇತ್ತು. ಯಾಕಂದರೆ ಅವ್ರ ಮನೆ ಮುಂಚೆ BTM ಲೇಔಟ್ ಇತ್ತು. BTM ಲೇಔಟಿಂದ ಗಿರಿನಗರ ಜಿಮ್ಮಿಗೆ ಬರ್ತಾಯಿದ್ರು ಅರ್ಲಿ ಮಾರ್ನಿಂಗು. ವಿತಿನ್ 6 ಅಷ್ಟರಲ್ಲಿ ಅವರು ವರ್ಕೌಟೇ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಿದ್ರು. ಮುಗಿಸಿ ಆಲ್ರೆಡಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ 9 ಗಂಟೆ ಒಳಗಡೆ ಶೂಟಿಂಗ್ ಸೆಟ್ಟಲ್ಲಿ ಇರ್ತಾಯಿದ್ರು. ಆ ಟೈಮ್ ಸೆನ್ಸು ತುಂಬ ಇಷ್ಟ ಆಯಿತು. ಆಮೇಲೆ ಪ್ರಾಣಿ ಪ್ರಿಯರು ಬೇರೆ, ಪೆಟ್ ಲವರ್ ಇಷ್ಟ ನನಗೆ, ಅವ್ರದ್ದು ಎಲ್ಲನೂ ಇಷ್ಟ. ಮತ್ತು ಅವ್ರ ಡ್ರೆಸ್ಸಿಂಗ್ಸ್ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಅವ್ರ ಬ್ರ್ಯಾಂಡ್ ಹಾಕೋ ಥರನೇ ನೀವು ಹಾಕ್ತೀರಾ ಬಟ್ಟೆಗಳನ್ನು? ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಈಗ ನೋಡಿ, ಅವರು ಒಂದು 500 ರೂಪಾಯಿ ಟಿ ಶರ್ಟ್ ಹಾಕಿದ್ರು ಕೂಡ ಅದು ಬ್ರ್ಯಾಂಡಾಗೆ ಕಾಣಿಸುತ್ತೆ. ಶರ್ಟಿಗೆ ವ್ಯಾಲ್ಯೂ ಇಲ್ಲ, ಅವ್ರು ಹಾಕಿದ್ಮೇಲೆ ಆ ಶರ್ಟಿಗೆ ವ್ಯಾಲ್ಯೂ ಸ್ಟಾರ್ಟ್ ಆಗುತ್ತೆ. ನಾನು ತುಂಬ ಸತಿ ನೋಡ್ಬಿಟ್ಟಿದ್ದೀನಿ. ನನಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ, ಅವ್ರೇನಾದರೂ ಎಲ್ಲಾದರೂ ಒಂದು ಟ್ರಕ್ಕಿಂಗ್ ಹೋಗಿದ್ದಾರೆ ಅಥವಾ ಯಾವುದಾದ್ರೂ ಒಂದು ಸಿನಿಮಾ ಪೂಜೆಗೆ ಹೋಗಿತ್ತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಫೋಟೋ ನನಗೆ ಬರುತ್ತೆ. ಇದು ಯಾವ ಬ್ರ್ಯಾಂಡು ಬಾಸ್ ಹಾಕಿರೋದು ಅಂತ ಇಮಿಡಿಯೇಟಾಗಿ ಕೇಳ್ತಾರೆ. ಪಟ್ಟಂತ ರಿಪ್ಲೈ ಕೊಟ್ಟಿರ್ತೀನಿ ಎಷ್ಟೋ ಜನಕ್ಕೆ. ಏನು ಗುರು, ಕರೆಕ್ಟಾಗಿ ಹೇಳ್ಬಿಡ್ತೀಯಲ್ಲ, ಅದು ಜಸ್ಟ್ ಒಂದು ಪ್ಲೈನ್ ಶರ್ಟ್ ಇರುತ್ತೆ, ಅದರ ಲೋಗೋ ಚಿಕ್ಕದಾಗೆಲ್ಲೋ ಇಲ್ಲಿ ಪಾಕೆಟ್ ಹತ್ರ ಹಾಕಿರ್ತಾನೆ. ಕ್ಯಾಮ್ರಾ ಕ್ವಾಲಿಟಿ ಇದ್ರೆ ನನಗೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಬ್ಲರ್ ಇತ್ತು ಅಂದ್ರೆ ಇವ್ರು ಇದೇ ಬ್ರ್ಯಾಂಡ್ ಯೂಸ್ ಮಾಡಿರೋದು ಅಂತ ಹೇಳ್ಬಿಡ್ತೀನಿ. ಎಷ್ಟು ವರ್ಷದಿಂದ ನಿಮ್ಮ ಅವರ ಒಡನಾಟ ಶುರು ಆಗಿರೋದು ಸರ್? 2000ನಲ್ಲಿ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಯಿತು. ಮೆಜೆಸ್ಟಿಕ್ ಮೂವಿ ರಿಲೀಸ್ ಆಗಿ ನನಗೆ ಫ್ರೈಡೇ ರಿಲೀಸ್ ಆಯಿತು ಅಂದರೆ ಸ್ಯಾಟರ್ಡೆ, ಸಂಡೇ, ಮಂಡೇನೇ ನನಗೆ ಪರಿಚಯ ಆಗಿದ್ದು. ಯಾಕಂದರೆ ನಾನು ಆ ಟೈಮಲ್ಲಿ ಕೆಲಸಕ್ಕೆ ಹುಡುಕ್ತಾ ಇದ್ದೆ. ನನಗೆ ಜಿಮ್ ಅಂದರೆ ತುಂಬ ಇಷ್ಟ. ಯಾವಾಗ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡೆ, ಇಮಿಡಿಯೇಟಾಗಿ ನಾನು ಜಿಮ್ಗೆ ಜಾಯ್ನ್ ಆದೆ ಆ್ಯಸ್ ಎ ಟ್ರೈನಿ ಆಗಿ.
ಸೊ ಹಾಗಾಗಿ ಇನ್ನೊಂದೇನಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ಗೆ ಬರ್ತಿದ್ರಲ್ಲ ಬೇಗ ಬೆಳಗ್ಗೆ ಬಿ ಟಿ ಎಮ್ ಲೇಔಟಲ್ಲಿ ಇದ್ದಿದ್ದು, ಅಲ್ಲಿಂದ ಗಿರಿನಗರಕ್ಕೆ ಬರ್ತಿದ್ರು. ಸೊ ನಾನು ಅದಕ್ಕೆ ಇವರೇ ಅಷ್ಟು ಬೇಗ ಬರ್ತಾರೋ, ಅಲ್ಲಿರೋರು ದೂರ, ನಾವು ಹತ್ರ ಇರೋರು ಹೋಗಲ್ವಲ್ಲ ಎದ್ದು, ಇಲ್ಲ ಸೊ ನಾನು ಅದನ್ನು ಅವರಿಂದ ನಾನು ಫಾಲೋಅಪ್ ಮಾಡಿದೆ. ಈ ಶಿಸ್ತು ಹೇಗಿರಬೇಕು ಒಂದು ಶೂಟಿಂಗ್ ಸೆಟ್ಟಲ್ಲಾಗಲಿ ಅಥವಾ ನಾವು ಮಾಡೋ ಕೆಲಸದಲ್ಲಿ ಕರೆಕ್ಟಾಗಿ ನಿಯತ್ತಾಗಿ ಮಾಡಬೇಕು ಅಂತ ಹೇಳಿ ಅವ್ರಿಗೂ ನನಗೆ ಒಂಥರ ಮೋಟಿವೇಶನ್ ಬಾಸ್. ಅವ್ರದ್ದು ಆಲ್ಮೋಸ್ಟ್ ಮೋಟಿವೇಶನ್ ಆಗೋದು ಒಬ್ಬ ಲೆಜೆಂಡ್ರಿ ವಿಲನ್ ಮಗ ಆದರೂ ಕೂಡ ಸ್ಟಾರ್ಟಿಂಗಿಂದನೇ ಶುರು ಮಾಡಿದ್ರು, ಫಸ್ಟಿಂದನೇ ಎಲ್ಲಾನು ಹೊಸದಾಗಿಂದನೇ ಶುರು ಮಾಡಿದ್ರು. ಲೈಟ್ ಬಾಯ್ ಆಗಿ, ಆಮೇಲೆ ಅಸಿಸ್ಟೆಂಟ್ ಆಗಿ ಎಲ್ಲಾನು ಮಾಡಿಕೊಂಡು ಆಮೇಲೆ ಹೀರೋ ಆದರು. ಎಲ್ಲರಿಗೂ ಅದು ತುಂಬ ಸ್ಫೂರ್ತಿಯಾಗಿದೆ. ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಓಕೆ ತುಗುದೀಪ ಶ್ರೀನಿವಾಸ್ ಸರ್ ಇದ್ದರು, ಆ ಟೈಮಲ್ಲಿ ಹೆಸರು ಮಾಡಿದರು, ಬಟ್ ಇವ್ರಿಗೆ ಅವಕಾಶಗಳೇ ಕೊಟ್ಟಿಲ್ಲ ಮತ್ತು ಯಾರೂ ಗುರುತಿಸ್ಲಿಲ್ಲ. ಸೊ ಅವರೇ ಓನಾಗಿ ಅವ್ರ ಕಷ್ಟ ಬಿದ್ದು ಅವ್ರ ಹೆಸರನ್ನ ಇವತ್ತು ಆ ಮಟ್ಟಕ್ಕೆ ಸಂಪಾದನೆ ಮಾಡಿದ್ದಾರೆ ಜನಗಳನ್ನ. ಸೊ ಅದು ಖುಷಿ ಆಯ್ತು ನನಗೆ. ನಾವು ಮಾಡ್ಬೋದಪ್ಪ, ಯಾಕಂದರೆ ನನ್ನ ಬ್ಯಾಕ್ಗ್ರೌಂಡೂ ನಮ್ಮ ಫ್ಯಾಮಿಲಿ ಯಾರೂ ಸಿನಿಮಾದವ್ರು ಇಲ್ಲ. ನನ್ನ ಸರ್ರೆ ಅದಕ್ಕೇ ಅವರು ನನಗೆ ಗಾಡ್ ಫಾದರ್ ಥರ. ಆದ್ರೂ ಸರ್ ಅದು ಆ ಒಂದು ಗಾಡ್ ಫಾದರ್ ಅನ್ನೋ ಮಾತು ನಿಮ್ಗೆ ಒಂದು ದೊಡ್ಡ ವೇದಿಕೆಯನ್ನ ಮಿಸ್ ಮಾಡ್ಕೊಳೋ ತರ ಮಾಡ್ತಲ್ಲ? ಇಲ್ಲ, ರಿಯಾಲಿಟಿ ಶೋಗೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಾನು ಅಪ್ರೋಚು ಮಾಡಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ನನಗೆ ಇಂಟ್ರೆಸ್ಟೇ ಇಲ್ಲ ಹೋಗ್ಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ಗೆ. ಏನಕ್ಕೆ ಅಂತ ಹೇಳಿದ್ರೆ ನಾನು ತುಂಬ ಜನ ನೋಡಿದ್ದೀನಲ್ಲ, ಈಗ ಸೀಸನ್ ಫಸ್ಟಿಂದ ಇಲ್ಲಿವರೆಗೂ ತೊಗೊಳ್ಳಿ, ಬಿಗ್ ಬಾಸ್ಗೆ ಹೋಗಿ ಬಂದಿರೋರು ಯಾರೂ ಸಿನಿಮಾ ಮಾಡಿದ್ದಾರೆ, ಸಣ್ಣ ಪುಟ್ಟ ಸಿನಿಮಾಗಳು ಮಾಡಿದ್ದಾರೆ, ಯಾವುದೂ ಕ್ಲಿಕ್ ಆಗಿಲ್ಲ. ಪ್ಲಸ್ ಇನ್ನೊಂದು ಗುರುತಿಸ್ಕೊಳ್ಳೋವಂಥ ವೇದಿಕೆ ಅದೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಬಂದರು ಅಷ್ಟೇ, ಆ ಬೂಮ್ ಇರುತ್ತೆ 1 ತಿಂಗಳು 2 ತಿಂಗಳು 3 ತಿಂಗಳು, ಆಮೇಲೆ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ. ಯಾಕಂದರೆ ಹೊಸ ಸೀಸನ್ ಬಂತು ಅಂದಿದ ತಕ್ಷಣ ಹಳೇದನ್ನು ಮರೆತು ಬಿಡ್ತಾರೆ ಜನ. ಒಂದಷ್ಟು ಕಾರ್ಯಕ್ರಮಗಳಿಗೆ ಕರೀತಾರೆ, ಆಮೇಲೆ ಸಿನಿಮಾ ಪ್ರಮೋಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಸೆಲೆಬ್ರಿಟಿಗಳನ್ನ ಕರೆದು ಈ ಥರ ಸಿನಿಮಾ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ, ಅಲ್ಲೂ ಅವ್ರಿಗೊಂದು ಪ್ರಮೋಷನ್ ಸಿಗುತ್ತೆ. ಇದು ಬಿಟ್ಟರೆ ನನಗೇನು ಅದರಿಂದ ನನಗೆ ಯೂಸ್ ಆಗಿದೆ ಅನ್ನೋದು ನನಗೇನು ಅನಿಸ್ಲಿಲ್ಲ. ಆ ಥರ ನಾನು ಮಾಡಿರೋದು 5 ಸಿನಿಮಾ, ರಿಲೀಸ್ ಆಗಿರೋದು ನಂದು 2 ಸಿನಿಮಾ, ಇನ್ನು 3 ಸಿನಿಮಾ ಪೆಂಡಿಂಗ್ ಇದೆ. ನನಗೆ ಇವಾಗ ಫಂಕ್ಷನ್ ಕರೀತಾರೆ ಅಂದರೆ ಸರಿ ಆಯಿತು ಬರ್ತೀನಿ, ಎಲ್ಲಿ ಸರ್ ತುಂಬ ದೂರ ಅಂತೂ ದಯವಿಟ್ಟು ಕರಿಬೇಡಿ, ನಾನು ಒಬ್ಬ ಕಲಾವಿದ, ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ. ಸರಿ, ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಬಂದಾದ್ಮೇಲೆ ಅದನ್ನ ಏನು ಗಳಿಸ್ಬೇಕು, ಬೇಡ, ನನಗೆ ಇವತ್ತು ದೇವರು ನನಗೆ ಕೊಟ್ಟಿದ್ದಾನೆ, ದರ್ಶನ್ ಸರ್ ಫ್ಯಾನ್ಸ್ಗಳು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಾಕು ನನಗೆ. ಸರ್ ಆ್ಯಕ್ಚುಲ್ ಆಗಿ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ನಿಮ್ಮ ಪ್ರಕಾರ ಯಾವ ಥರ ನಡೆಸಬೇಕು, ಯಾವ ಥರ ಇದ್ರೆ ಚೆನ್ನಾಗಿರುತ್ತೆ ಸರ್? ಇಲ್ಲ ನೋಡಿ, ಸ್ಟಾರ್ಟಿಂಗ್ ಈಗ ನಾನು ತುಂಬ ಜನದ ಈಚೆಗಡೆ ಒಪಿನಿಯನ್ ತಗೋತೀನಿ. ಪ್ರೋಗ್ರಾಮ್ ಚೆನ್ನಾಗೇ ನಡೀತಾ ಇದೆ, ಎಲ್ಲ ಚೆನ್ನಾಗೇ ಬರ್ತಾ ಇದೆ. ಸ್ಟಾರ್ಟಿಂಗ್ ಫಸ್ಟ್ ಸೀಸನಿಂದನೂ ಬಿಗ್ ಬಾಸ್ ಅಂದರೆ ತುಂಬ ಚೆನ್ನಾಗಿ ನೋಡ್ತಾ ಇದ್ರು. ಬಟ್ ಇವಾಗ ಏನಂತಾರೆ ಅಂತ ಹೇಳಿದ್ರೆ, ಅಯ್ಯೋ ಬಿಗ್ ಬಾಸ್ ಆಗೋರು ಯಾರನ್ನ ಇರೋ ಬರೋರ್ನೆಲ್ಲ ಹಾಕೋತಾರೆ, ಅದೇನೋ ಅವರು ದುಡ್ಡು ಕೊಟ್ಬಿಟ್ಟು ಒಳಗಡೆ ಹೋಗಿರ್ತಾರ ಅಥವಾ ಏನು ಕತೆ ಅನ್ನೋದು ನಮಗೂ ಗೊತ್ತಿಲ್ಲ. ಬಟ್ ಬೋರು ನಾವು ನೋಡಿ, ನಾನು ನೋಡೋದು ಶನಿವಾರ ಭಾನುವಾರ 2 ದಿನ ನೋಡ್ತೀನಿ. ಏನಕ್ಕೋಸ್ಕರ ಅಂದರೆ ಸುದೀಪ್ ಸರ್ಗೋಸ್ಕರ ನಾನು ನೋಡ್ತೀನಿ. ಯಾಕಂದರೆ ತೂಕವಾದ ವ್ಯಕ್ತಿ, ಆಮೇಲೆ ಅವ್ರ ಕಾಸ್ಟ್ಯೂಮ್ಸ್ನ ನಾನು ನೋಡ್ತಾ ಇರ್ತೀನಿ, ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಬಟ್ಟೆಗಳು ಹಾಕಿರ್ತಾರೆ, ಡಿಸೈನರ್ ವೇರು, ಪಾರ್ಟಿ ವೇರ್ಸು ಎಲ್ಲ ಥರನೂ ಹಾಕಿರ್ತಾರೆ. ಕೊರಿಯನ್ ಸ್ಟೈಲು, ಅವ್ರ ಮಾತಿನ ಶೈಲಿ ಇಷ್ಟ, ಆ ಹೇರ್ ಸ್ಟೈಲು, ಆ ಸನ್ ಗ್ಲಾಸಸ್ ಹಾಕ್ಕೊಂಡು ಮಾತಾಡ್ತಾರಲ್ಲ, ಅಂದರೆ ಎಲ್ಲರಿಗೂ ಆ ನಿಭಾಯಿಸೋದಕ್ಕಾಗಲ್ಲ, ಅದು ಅವ್ರಿಗೆ ಅಂತ ಫಿಕ್ಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು 2 ದಿನ ನೋಡ್ತಾ ಇರ್ತೀನಿ ನಾನು. ಅದು ಬಿಟ್ಟರೆ ನನ್ನ ಕಂಟೆಸ್ಟೆಂಟ್ಗಳಲ್ಲಿ ಅಂತ ಹೇಳಿದ್ರೆ ನನಗೆ ಇಂಪ್ರೆಸ್ಸೇ ಆಗಲಿಲ್ಲ. ಸರಿ, ಏನೋ ಆಡ್ತಾ ಇದ್ದಾರೆ, ಓಕೆ, ಎಲ್ಲರೂ ಹೋಗ್ಬೋದಲ್ಲ, ಎಲ್ಲರೂ ಮಾಡ್ಬೋದಲ್ಲ ಅಂತ. ಮುಂಚೆ ಒಂದು ಸಿನಿಮಾ ಹೀರೋ ಆಗಬೇಕು ಅಂದಾಗ ಆ್ಯಕ್ಟಿಂಗ್ ಕೋರ್ಸ್ ಕಲ್ತಿರಬೇಕು, ಅವನು ಕ್ಯಾಮ್ರಾ ಸೆನ್ಸ್ ಒಬ್ಬ ಹೀರೋಗೆ ಗೊತ್ತಿರಬೇಕು, ಶ್ರದ್ಧೆಯಿಂದ ಅವನು ಟೈಮಿಂಗ್ಸ್ಗೆ ಕರೆಕ್ಟಾಗಿ ಫಾಲೋ ಮಾಡಬೇಕು ಶೂಟಿಂಗ್ ಟೈಮಲ್ಲಿ. ಈ ಥರ ಮುಂಚೆ ಇತ್ತು. ಇವಾಗೆಲ್ಲ ಏನೂ ಇಲ್ಲವೇ ಇಲ್ಲ. ಯಾರು ಬೇಕಾದರೂ ಹೋಗ್ಬೋದು ಅಂತ ಅನಿಸ್ಬಿಡ್ತು ನನಗೂ. ದುಡ್ಡು ಕೊಟ್ಟರೆ ಯಾರು ಬೇಕಾದರೂ ಹೋಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಇನ್ಫ್ಲೂಯೆನ್ಸ್ ಇರಬೇಕು. ಅದನ್ನೇ ಹೇಳ್ತಾರೆ, ಒಂದು ದುಡ್ಡಿದ್ದು ಆಟ ಆಡಬೇಕಂತೆ, ಇಲ್ಲ ಅಂದರೆ ಆ ವ್ಯಕ್ತಿ ಮಾತಾಡಿದ್ರೇ ಕೆಲಸ ಆಗಬೇಕಂತೆ. ಈ 2 ಪಾಲಿಸಿ ಇದೆ. ಆ ಥರ ಅಂತ ಅನ್ನಿಸ್ತು ನನಗೆ. ಓಕೆ, ಇವರೆಲ್ಲ ಯಾರೋ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಹೋಗಿರ್ತಾರೆ, ಮತ್ತು ಇನ್ನೊಬ್ಬರು ಯಾರದೋ ಟಚ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ಇಷ್ಟ ನನಗೆ ಅನಿಸಿದ್ದು. ಅದರಿಂದ ನನಗೇನು ಯೂಸ್ ಇಲ್ಲ. ನಿಮಗೆ ಪರ್ಸ್ನಲ್ ಅಟ್ಯಾಕ್ ಆ ಥರ ಯಾವತ್ತಾರು ಆಗಿದೆಯಾ ಸರ್? ಯಾವತ್ತೂ ಆಗಿಲ್ಲ, ಯಾವತ್ತೂ ಅದು ಆಗಿಲ್ಲ. ಅದನ್ನು ನಾನು ಇವತ್ತಿಗೂ ರಾಜಾರೋಷವಾಗಿ ಆರಾಮಾಗಿ ಓಡಾಡ್ತಾ ಇರ್ತೀನಿ, ಎಲ್ಲೇ ಹೋಯ್ತು ಅಂದ್ರೂ. ನಾನು ಪ್ರತಿಯೊಬ್ಬರ ಹತ್ರನೂ ಪ್ರೀತಿ ವಿಶ್ವಾಸದಿಂದ ಇದ್ದೀನಿ. ಆಮೇಲೆ ಎಲ್ಲರ ಹತ್ರನೂ ಚೆನ್ನಾಗಿದ್ದೀನಿ. ನಾನು ಎಲ್ಲರೂ ಸಿಕ್ಕಿದ್ರು ಮಾತಾಡ್ತೀನಿ. ಯಾಕಂದರೆ ಎಲ್ಲ ಇವತ್ತು ಏನೇನು ಆರ್ಟಿಸ್ಟ್ಗಳು ಇವತ್ತು ಆ ಮಟ್ಟಕ್ಕೆ ಬೆಳೆದಿದ್ದಾರೆ, ಕಷ್ಟಪಟ್ಟೆ ಬಂದಿರ್ತಾರೆ ಮುಂದೆ. ಈಗ ಕೆಲವ್ರಿಗೆ ದುಡ್ಡಿರುತ್ತೆ, ಬೇರೆ ಕಡೆ ಕಳ್ಕೊಂಡಿರ್ತಾರೆ ತುಂಬ, ಅವರು ಕಳ್ಕೊಂಡು ಕಷ್ಟಪಟ್ಟು ಇವತ್ತು ಆ ಪೊಸಿಷನ್ಗೆ ಬಂದಿರ್ತಾರೆ. ಕೆಲವರು ದುಡ್ಡು ಇಲ್ಲದೇ ಇರೋರು ಇನ್ನೊಂದು ರೀತಿ ಕಷ್ಟಪಟ್ಟು ಆ ಪೊಸಿಷನ್ಗೆ ಬಂದಿರ್ತಾರೆ. ಸೊ ಅದು ಎಲ್ಲರಿಗೂ ಕೈ ಬೀಸಿ ಕರೆಯಲ್ಲ.
ಕೆಲವ್ರನ್ನ ಮಾತ್ರ ಆರಿಸ್ಕೊಳ್ಳುತ್ತೆ ಅಂತ ಅಂತೀವಲ್ಲ, ಅವರು ಪಾಪ ಆರ್ಟಿಸ್ಟ್ಗಳು, ಎಲ್ಲರ ಹತ್ರನೂ ಚೆನ್ನಾಗಿದ್ದೀನಿ, ಆರಾಮಾಗಿ ಮಾತಾಡ್ತೀನಿ. ಸೊ ಹಂಗಾಗಿ ಯಾವುದು ಥ್ರೆಡ್ ಕಾಲ್ಸ್ ಏನೂ ಬಂದಿಲ್ಲ. ಸರ್ ಒಂದೊಂದ್ಸಲ ನೋಡ್ತಾ ಇರ್ಬೇಕಾದ್ರೆ ನಮಗೆ ಅನ್ಸುತ್ತೆ, ಕೆಲವೊಬ್ಬೊಬ್ರು, ಎಲ್ಲರೂ ಅಂತಲ್ಲ, ದರ್ಶನ್ ಸರ್ ಅಂತಹ ವ್ಯಕ್ತಿತ್ವನ ಕೆಲವ್ರು ಸಹಿಸಲ್ಲ. ಯಾಕೆ ಅನ್ಸುತ್ತೆ ನಿಮ್ಗೆ? ಏನಕ್ಕೆ ಅಂದರೆ ಅವ್ರು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾರೆ. ಸ್ಟ್ರೈಟ್ ಫಾರ್ವರ್ಡಾಗಿ ನೋಡಿ ಮಾತಾಡೋರು ಮನ್ಸಲ್ಲಿ ಇಟ್ಕೊಳ್ಳಲ್ಲ. ಬಟ್ ಆಪೋಸಿಟಲ್ಲಿ ಇರೋರ್ಗೆ ಏನು ಅನಿಸ್ತಾ ಇರುತ್ತೆ ಅಂದರೆ, ಏನಪ್ಪ ಇವರು ಮುಖ ಕೊಡ್ದಂಗೆ ಮಾತಾಡ್ಬಿಟ್ರಲ್ಲ ಅಂತ ಅನಿಸುತ್ತೆ. ಬಟ್ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಯಾಕೆ ಇವರು ಈ ರೀತಿ ಮಾತಾಡಿರ್ಬೋದು ಅಂದರೆ ಅಲ್ಲಿನ ಪರಿಸ್ಥಿತಿ, ಅಥವಾ ಅವರು ಈಗ ಎಕ್ಸಾಂಪಲ್ಲು ಕೆಲವರು ಈಗ ಬಾಸು ಮನೆಯಿಂದ ಬರ್ತಾರೆ, ದರ್ಶನ್ ಸರ್ ಬರ್ತಾ ಇದ್ದಂಗೆ ಸರಿ ಈಚೆ ಕಡೆ ಅಷ್ಟು ಅಭಿಮಾನಿಗಳಿರ್ತಾರೆ, ಎಲ್ಲರಿಗೂ ಫೋಟೋ ಕೊಟ್ಕೊಂಡು ನಿಂತ್ಕೋತು ಅಂದರೆ ಅವ್ರು ನೆಕ್ಸ್ಟ್ ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಅವ್ರೊಂದು ಟೈಮಿಂಗ್ಸ್ ಅಂತ ಕೊಟ್ಟಿರ್ತಾರೆ, ಅಥವಾ ಶೂಟಿಂಗ್ ಹೋಗ್ಬೇಕಾಗತ್ತೆ. ಆ ಟೈಮಲ್ಲಿ ಎಲ್ಲರಿಗೂ ತೆಗೆಸ್ಕೊಳಕ್ಕಾಗಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಸಂಡೇಸ್ ಅಂತ ಇಟ್ಕೊಂಡಿರ್ತಾರೆ, ಭಾನುವಾರ ಶೂಟಿಂಗ್ ಇರಲ್ಲ ಅಲ್ಲ. ಸೊ ಆ ಟೈಮಲ್ಲಿ ಎಲ್ಲ ಅಭಿಮಾನಿಗಳಿಗೂ ಆಟೋಗ್ರಾಫು, ಗಾಡಿ ಮೇಲೆ ಸಿಗ್ನೇಚರ್ ಹಾಕ್ಕೊಡ್ತಾರೆ. ಸೊ ಅವರು ಆ ಟೈಮು ಅಂತ ಕೊಡ್ತಾರೆ. ಬಟ್ ಅದನ್ನು ನಾವು ಏನಪ್ಪ ದರ್ಶನ್ ಸರು ನಾವು ಫೋಟೋನೇ ಕೊಡಲ್ಲ, ಮಾತಾಡ್ಸೋದೇ ಇಲ್ಲ, ತುಂಬ ಸೀರಿಯಸ್ ಆಗಿರ್ತಾರೆ ಅಂತ ಅಂದ್ಕೊಳ್ಳೋದು ತಪ್ಪು. ಅವ್ರು ಎಷ್ಟೇ ನೇರವಾಗಿ ಅವ್ರ ವ್ಯಕ್ತಿತ್ವ ನಾನು ಹಿಂಗೆ ಅಂತ ಅಂದ್ರು, ಆ ವ್ಯಕ್ತಿತ್ವನೇ ತುಳಿದು ಅಥವಾ ಬೆಟ್ ಮಾಡಿ ತೋರಿಸೋರು ತುಂಬ ಜನ ಇದ್ದಾರೆ. ನೆಗೆಟಿವ್ ಕಮೆಂಟ್ ಮಾತಾಡೋರಿಗೆ ಇಷ್ಟೇ ಅಂತ ಹೇಳಿದಾರಲ್ಲ, ಅಷ್ಟೇ. ಅವ್ರು ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳಲ್ಲ ಯಾವುದಕ್ಕೂ. ಮಾತಾಡ್ಕೊಳ್ಳೋರು ಮಾತಾಡ್ಕೋತಾ ಇರಲಿ. ಅವ್ರು ಎಷ್ಟೇ ಏನೇ ಮಾತಾಡಿದ್ರು ಕೂಡ ದರ್ಶನ್ ಸರ್ ಬಗ್ಗೆ ಅವ್ರು ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಷ್ಟೇ. ಬೇರೆಯವರು ಮಾತಾಡ್ಕೋತಾ ಇರಬೇಕಷ್ಟೇ. ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಪಬ್ಲಿಸಿಟಿಲಂತೂ ಅವ್ರು ಇದ್ದೇ ಇರ್ತಾರೆ. ಸರ್, ಅವ್ರು ಹಾಕೊಳ್ಳೋ ಬಟ್ಟೆಗಳೆಲ್ಲ ನೀವು ಹಾಕ್ತಾ ಇರ್ತೀರಾ, ಸೇಮ್ ಬ್ರ್ಯಾಂಡ್ಸ್ ಎಲ್ಲದನ್ನು ಫಾಲೋ ಮಾಡ್ತಾ ಇದ್ದೀರಾ. ಸರ್, ಆ ಬಟ್ಟೆ ಬಗ್ಗೆ ಹೆಂಗೆ ತರಿಸ್ಕೊತೀರಾ? ನನಗೆ ಈ ಬಟ್ಟೆ ಕ್ರೇಜ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ ಲಾಕ್ಡೌನ್ ಮುಂಚೆ ಸ್ಟಾರ್ಟ್ ಮಾಡಿದೆ. ಆಮೇಲೆ 2.5 ವರ್ಷ ಲಾಕ್ಡೌನ್ ಆಗೋಯಿತು. ಔಟ್ ಆಫ್ ಕಂಟ್ರಿ ಎಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು. ಮೈನ್ ಚೈನಾದಲ್ಲೇ ತಾನೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು, ಚೈನಾ, USA, ಟರ್ಕಿ. ಸೊ ಇಲ್ಲೆಲ್ಲ ಸ್ಟಾಪ್ ಆಗಿಬಿಟ್ಟಿತ್ತಲ್ಲ, ಸರಿ ಆಯಿತು ಬಿಡು ಅಂತ ಹೇಳಿ ಕೊನೆಗೆ ಏನು ಮಾಡಿದೆ, ಆ ಲಾಕ್ಡೌನ್ ಟೈಮಲ್ಲಿ ಪೆಟ್ ಬಿಸ್ನೆಸ್ಸು ಮಾಡ್ತಾಯಿದ್ದೆ. ಒಳ್ಳೊಳ್ಳೆ ನಾಯಿ ಮರಿಗಳನ್ನ ತೊಗೊಂಡೋಗಿ ಕೊಡ್ತಾಯಿದ್ದೆ. ಯಾಕಂದರೆ ಆ ಟೈಮಲ್ಲಿ ಮನೇಲಿ ಬೋರ್ ಆಗಿಬಿಡ್ತಾಯಿತ್ತಲ್ಲ ಜನಕ್ಕೆ. ಆವಾಗ ಪೆಟ್ಸು ತುಂಬ ಸೇಲ್ ಆಯಿತು. ಫಿಶಸ್ಸು, ಅದಾದಮೇಲೆ ಲವ್ ಬರ್ಡ್ಸು ತುಂಬ ಸೇಲ್ ಮಾಡಿದೆ ಆ ಟೈಮಲ್ಲಿ. ಯಾಕಂದರೆ ನನ್ನ ಫ್ರೆಂಡ್ದು ಶಾಪ್ ಇದೆ. ತೊಗೊಂಡೋಗಿ ಮಾರ್ನಿಂಗು 6 to 10 ಲಾಕ್ಡೌನ್ ಓಪನ್ ಇತ್ತಲ್ಲ, ಆ ಗ್ಯಾಪಲ್ಲಿ ಹೋಗಿ ಕೊಟ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಆಫ್ಟರ್ ಲಾಕ್ಡೌನ್ ಏನಾಯಿತು, ಸರಿ ಒಂದು ಸತಿ ಈಚೆ ಕಡೆ ಹೋಗ್ತಾ ಇದ್ದೆ. ಒಬ್ಬ ವ್ಯಕ್ತಿ ಬೆಂಗಳೂರಲ್ಲಿ, ಅವನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬಟ್ಟೆ ಬಿಸ್ನೆಸ್ಸು. ಅವನು ಏನು ಅಂದ್ಬಿಟ್ಟ, ನೋಡಿ ನೀನೇನು ಸಿನಿಮಾ ಹೀರೋ ಅಂತ ಹೇಳ್ತೀಯಾ, ಯಾವುದೋ ಲೋಕಲ್ ಬಟ್ಟೆ ಹಾಕಿದ್ಯಾ ಅಂತ ಹೇಳ್ಬಿಟ್ಟ. ಅದು ಯಾರಿದ್ರು ನನ್ನ ಜೊತೆ, ನಮ್ಮ ವೈಫ್ ಇದ್ದರು. ನಮ್ಮ ವೈಫ್ಗಿನ್ನ ನಾನಿನ್ನ ಮದುವೆ ಆಗಿರಲಿಲ್ಲ, ಜಸ್ಟ್ ಅವಾಗ ತಾನೇ ಎಂಗೇಜ್ಮೆಂಟ್ ಆಗಿತ್ತು ಅಷ್ಟೇ. ನಮ್ಮ ವೈಫ್ ಒಂದು ಸತಿ ನನ್ನ ಮುಖ ನೋಡಿದ್ರು, ಯಾರದು ಅಂದರು. ಇಲ್ಲ ಫ್ರೆಂಡೇ ಅಂತ ಹೇಳಿದೆ. ಮತ್ತು ಈ ಥರ ಮಾತಾಡ್ಬಿಟ್ಟ, ನೀನೇನು ರಿಯಾಕ್ಟೇ ಕೊಡಲಿಲ್ವಲ್ಲ ಅಂತ ಅಂದರು. ಅದಕ್ಕೆ ಹೋಗಿ ಕೇಳಿದೆ, ಏನು ಲೋಕಲ್ ಬಟ್ಟೆ ಹಾಕಿದ್ದೀನಪ್ಪ ಅಂದೆ. ಯಾಕಂದರೆ ನಾನು ಮುಂಚೆ ಹಾಕ್ತಾ ಇದ್ದಿದ್ದು 400, 500, 600 ರುಪೀಸೇ ಹಾಕೋತಾ ಇದ್ದೆ. ಅವನು ನಂಗೆ ಹೇಳಿಬಿಟ್ನಲ್ಲ, ಬ್ರ್ಯಾಂಡ್ಸ್ಗಳು ಗೊತ್ತಾ ನಿನಗೆ, ಬ್ರ್ಯಾಂಡ್ ಅಂದರೆ ನೋಡಿದ್ಯಾ ಯಾವ ರೀತಿ ಇರುತ್ತೆ ಅಂತ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಹಾಕ್ತಾರೆ ನೋಡಿ ಆ ಥರ ಅಂದ. ಹೌದು, ಎಲ್ಲಿ ಸಿಗುತ್ತೆ, ಆಯ್ತಪ್ಪ ನಾನು ತೊಗೋತೀನಿ, ಎಲ್ಲಿ ಸಿಗುತ್ತೆ ಏನು ಅಂತ ಕೇಳಿದಾಗ, ಇಲ್ಲ ಅದೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಇದೆ, ಅದರದ್ದೇ ಬೇರೆ ಥರ, ನಾನು ನಿನಗೆ ತರಿಸ್ಕೊಡ್ತೀನಿ ಅಂತ ಹೇಳ್ದ. ಇಲ್ಲ ತರಿಸ್ಕೊಡೋದು ಬೇಡ, ಅದು ಎಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಏನಾರು ಸಿಗುತ್ತಾ, ಬುಕ್ ಮಾಡ್ಬೋದಾ ಅಂತ ಕೇಳಿದೆ. ಇಲ್ಲ ಅಲ್ಲೂ ಸಿಗಲ್ಲ ನಿನಗೆ, ಶೋರೂಮಲ್ಲಿ ಹೋದ್ರೂ ಸಿಗಲ್ಲ ಅಂದ. ಮತ್ತು ಇನ್ನೆಲ್ಲಿ ಸಿಗುತ್ತೆ ಅಂದೆಲ್ಲ ಔಟ್ ಆಫ್ ಕಂಟ್ರಿ ಅಂತ ಅಂದ. ಇದ್ರದ್ದು ಬೇರೆ ಥರನೇ ಇದೆ ಅಂತ ಹೇಳ್ದ. ಹೌದಾ ಸರಿ ಆಯ್ತು, ಅದೇನು ಬೇರೆ ಥರ ಇದೆ ಅಂತ ಅಂದ್ಬಿಟ್ಟು ಜಾಲಾಡ್ಬಿಟ್ಟೆ ನಾನು ಇನ್ನೊಂದೇನೆಂದ್ರೆ, ಯೂಶ್ವಲಿ ಒಂದು ವಿಷಯ ಸಿಕ್ಕಿದ್ರೆ ಬಿಡೋದೇ ಇಲ್ಲ ಅದನ್ನು ತಿಳ್ಕೊಳ್ಳೋವರೆಗೂ. 1 ವರ್ಷ ಫುಲ್ ಅದ್ರ ಬಗ್ಗೆ ಜಡ್ಜ್ ಮಾಡಿಬಿಟ್ಟೆ, ಯಾವ ರೀತಿ ಹೇಗೆ ಅಂದರೆ ಸ್ಟಡಿ ಮಾಡಿ, ಓಕೆ ಎಲ್ಲಿ ಸಿಗುತ್ತೆ, ಎಲ್ಲಿಂದ ತರಿಸ್ಬೇಕು, ಒಂದು ಬಟ್ಟೆ ಅಂದರೆ ಏನು ಅನ್ನೋದು ಅವನಿಗೆ ವಾಪಸ್ ಅವನಿಗೆ ಕೊಡಬೇಕಾಯ್ತು ನಾನು. ಅದಾದಮೇಲೆ ಅದೇ ಬಟ್ಟೆನ ಹಾಕೊಂಡು ಅವನ ಅಂಗಡಿಗೆ ಹೋಗಿದ್ದೆ. ಏನು ಗುರು ನಿಂದು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ, ಏನು ಫುಲ್ಲು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗಳು ಹಾಕ್ತಿದ್ಯಾ ಅಂತ ಕೇಳ್ದೆ. ಅವಾಗ ಹೇಳಿದೆ, ನೀನು ಅವತ್ತು ಮಾತಾಡಿದ್ದು ತಪ್ಪು, ಯಾಕಂದರೆ ನಿನ್ನ ಅಕ್ಕಪಕ್ಕ ಯಾರಿದ್ದಾರೆ ಅಂತ ನೋಡ್ಕೊಂಡು ಮಾತಾಡಬೇಕಾಯಿತು. ಇವತ್ತು ನೀನು ನನ್ನ ಹತ್ರ ಕೇಳ್ತಾ ಇದೆಯಲ್ಲ, ಇಷ್ಟೇ ಸಾಕು ನನಗೆ, ಎಲ್ಲಿ ತರಿಸ್ತೀನಿ ಏನು ಮಾಡ್ತೀನಿ ಅನ್ನೋದು ಯಾವುದನ್ನು ಹೇಳೋದಕ್ಕೆ ಹೋಗಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ. ನಿಮ್ಮ ಹತ್ರ ಯಾವತ್ತಾದ್ರು ದರ್ಶನ್ ಸರ್ ಕೇಳಿದ್ದಾರೆ ಸರ್, ಅವ್ರು ಜಾಸ್ತಿ ಚಿನ್ನ ವರ್ಡ್ ಯೂಸ್ ಮಾಡ್ತಾರೆ? ಯೂಶ್ವಲಿ ಏನಂತ ಹೇಳಿದ್ರೆ, ನಾನು ಇವಾಗ ದರ್ಶನ್ ಸರ್ ಏನು ತೊಗೊಂಡಿರ್ತಾರಲ್ಲ, ಸೊ ಆವಾಗ ನಾನು ಅದು ಯಾವ ಬ್ರ್ಯಾಂಡು ಅಂತ ಅಂದ್ಬಿಟ್ಟು ನೋಡ್ತೀನಿ ಅವರು ಯೂಸ್ ಮಾಡಿರೋದು. ಮತ್ತು ಇನ್ನೊಂದು ಅವ್ರ ಬಾಡಿಗೆ ಅದು ಫಿಟ್ ಆಗಿದೆಯಾ, ಚೆನ್ನಾಗಿ ಕಾಣಿಸುತ್ತಾ. ಪ್ಯಾಂಟು ಯೂಶ್ವಲಿ ಅವರು TR ಅನ್ನೋ ಬ್ರ್ಯಾಂಡನ್ನು ಯೂಸ್ ಮಾಡ್ತಾರೆ. ಅವ್ರಿಗೆ ಅದು ಸೆಟ್ ಆಗಿಬಿಟ್ಟಿದೆ. ಯಾಕಂದರೆ ಅದು ಲೆಂತಿ ಪರ್ಸನ್ಸ್ಗೆ, ಅದು ಹೈಟ್ ಇರೋರಿಗೆ, 6 ಫೀಟ್ ಇರೋರಿಗೆ ಅದು 100% ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಪ್ಯಾಂಟು, ಎಕ್ಸ್ಟ್ರಾ ಸ್ಟಿಚ್ಚೇ ಮಾಡೋಂಗಿಲ್ಲ. ಸೊ ಇನ್ನು ಶರ್ಟ್ಸು ಏನೇ ಹಾಕ್ಕೊಂಡ್ರು ಆ ಫಿಟ್ಟಿಂಗ್ ಏನು ಕಾಣಿಸುತ್ತೆ, ಅದು ನೋಡಿದ ತಕ್ಷಣ ನನಗೆ
ಇಷ್ಟ ಆಗುತ್ತೆ. ಇದ್ರೆ ಇವ್ರ ಥರ ಇರಬೇಕು, ಹೈಟು ಪರ್ಸ್ನಾಲಿಟಿ, ನಾನು ವರ್ಕೌಟ್ ಮಾಡಬೇಕು, ಬೆಳಗ್ಗೆ ಎದ್ದು ಹೋಗ್ಬೇಕು ಅಂತ ನನಗೆ ಆ ಥರ ಮೋಟಿವೇಶನ್ ಮಾಡ್ಕೊಂಡು ನಾನು ಎದ್ದು ಹೋಗಿದ್ದೀನಿ. ಅದೇ ರೀತಿ ಅದಾದಮೇಲೆ ಎಲ್ಲ ಬಟ್ಟೆಗಳು ನಾನು ತೊಗೊಳೋದಕ್ಕಾಗಲ್ಲ, ದರ್ಶನ್ ಸರ್ ಹಾಕೊಳ್ಳೋ ಬಟ್ಟೆ ಎಲ್ಲ ತೊಗೊಳಕ್ಕಾಗಲ್ಲ. ಕೆಲವುದನ್ನು ಇಷ್ಟ ಆಗೋದನ್ನು ನಾನು ತರಿಸ್ಕೋತೀನಿ ನನ್ನ ಪರ್ಸ್ನಲ್ ಯೂಸ್ಗೆ. ಮತ್ತು ಕೆಲವ್ರಿಗೆ ಒಬ್ಬೊಬ್ಬರಿಗೆ ವಾಚ್ ಕ್ರೇಜ್ ಅಂದರೆ ಇಷ್ಟ. ಒಬ್ಬರು ಸೆಲೆಬ್ರಿಟಿ ಮನೆಗೆ ಹೋಗಿದ್ದೆ, ಅವ್ರಿಗೆ ಹೇಳಿದೆ, ನೀವು ಒಂದು 200-300 ಸಿನಿಮಾ ಮಾಡಿದ್ದೀರಾ, ನೀವು ಯಾತಕ್ಕೆ 2 ವೀಲರಲ್ಲಿ ಓಡಾಡ್ತಾ ಇದ್ದೀರಲ್ಲ ಅಂದೆ. ಇಲ್ಲ ಕಣೋ, ನನಗೆ ಕಾರ್ ಕ್ರೇಜೇ ಇಲ್ಲ ಅಂದರು. ಮತ್ತು ಇನ್ನೇನು ಕ್ರೇಜು ಅಂತ ಕೇಳಿದೆ. ವಾಚಸ್ ಅಂದರೆ ತುಂಬ ಇಷ್ಟ ನನಗೆ. ಹೌದಾ, ವಾಚ್ ಎಷ್ಟು ವಾಚ್ ಇದೆ ಅಂದೆ. ಬಾ ತೋರಿಸ್ತೀನಿ ಅಂದ್ಬಿಟ್ಟು ಬೀರು ತೆಗೆದ್ರು. 1 ಕೋಟಿಯಷ್ಟು ಬರೀ ವಾಚೇ ಇದೆ ಅವ್ರ ಮನೇಲಿ. 3 ಲಕ್ಷ, 5 ಲಕ್ಷ, 10 ಲಕ್ಷ ವಾಚ್ಗಳೇ ಇಟ್ಟಿರೋದೆಲ್ಲ, ಡೈಮಂಡ್ ಸ್ಟೋನ್ಸ್ದು ವಾಚ್ಗಳೆಲ್ಲ ಇದೆ. ನನಗೆ ಓಕೆ. ಇನ್ನೊಬ್ಬರು ಮನೆಗೆ ಹೋಗಿದ್ದೆ, ಅವ್ರು ಬರೀ ಶೂಸ್ ಕಲೆಕ್ಷನ್ನೇ ಇಟ್ಟಿದ್ದಾರೆ. ಎಲ್ಲ ನೈಕಿ, ಅಡಿಡಾಸು, ಪೂಮಾ, ರೀಬಾಕು ಎಲ್ಲ ಶೂಸ್ಗಳು ಇಟ್ಟಿದ್ದಾರೆ. ಓಕೆ, ಇವ್ರಿಗೆ ಶೂಸ್ ಕಲೆಕ್ಷನ್ ಅಂದರೆ ಇಷ್ಟ. ಅದೇ ರೀತಿ ಸರಿ, ನನಗೆ ಬಟ್ಟೆ ಕ್ರೇಜ್ ಅಂದರೆ ಇಷ್ಟ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಕಲೆಕ್ಟ್ ಮಾಡ್ಕೋತಾ ಇರ್ತೀನಿ. ದರ್ಶನ್ ಸರ್ ಹತ್ರ ಇರೋದನ್ನು ನಾನು ಪರ್ಚೇಸ್ ಮಾಡ್ತೀನಿ. ಇನ್ನು ಕೆಲವುದನ್ನು ನಾನೇ ಪರ್ಸ್ನಲಾಗಿ ನನಗೆ ಕಲರ್ ಕಾಂಬಿನೇಷನ್ಸು, ಈ ಕೆಲವರು ಬ್ರ್ಯಾಂಡ್ಸ್ಗಳು ಹಾಕಬೇಕು ಅಂತ ಇಷ್ಟ ಆಗಿ ನಾನು ನನ್ನ ಪರ್ಸ್ನಲ್ ಕಲೆಕ್ಷನ್ಸ್ಗೆ ಅಂತ ಇಟ್ಕೊಂಡಿದ್ದೀನಿ. ನೋಡಿ ಹೇಳಿದಾರ, ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಸರ್? ಇಲ್ಲ, ಈಗ ಇವ್ರುಗಳ ಅಭಿಮಾನಿಗಳು ಏನು ಮಾಡ್ತಾರೆ, ಬಟ್ಟೆಗಳನ್ನ ಟ್ಯಾಗ್ ಮಾಡ್ತಾರೆ, ನಮ್ಮ ಬಾಸ್ ಹಾಕಿರೋ ಬಟ್ಟೆ ಸರ್ ನೀವು ಹಾಕ್ಕೊಂಡಿದ್ದೀರಾ ಅಂತ. ಖುಷಿ ಆಗುತ್ತೆ ನನಗೆ. ಹೂನಪ್ಪ, ಹೌದು, ಅಣ್ಣ ಹಾಕಿದ ಮೇಲೇ ನಾನು ಹಾಕೋದು, ಅದಕ್ಕಿಂತ ಮುಂಚೆ ನಾನು ಯೂಸೇ ಮಾಡಲ್ಲ, ಆ ಬಟ್ಟೆನೇ ತೆಗಿಯಲ್ಲ ನಾನು ಅಂತ ಅಂದೆ. ರೀಲ್ಸ್ಗಳಲ್ಲಿ ನನಗೆ ಕೊಲಾಬ್ ಮಾಡಿ ಕಳಿಸಿದ್ದಾರೆ ತುಂಬ ಜನ. ಚೆನ್ನಾಗಿ ಕಾಣಿಸ್ತೀರಾ ಸರ್ ನಮ್ಮ ಬಾಸ್ ಹಾಕಿರೋ ಬಟ್ಟೆಯಲ್ಲಿ ನೀವೂ ಕೂಡ ಅಂತ. ಮತ್ತು ಇನ್ನೊಂದು, ಬಾಡಿ ಹೇಗೆ ಚೆನ್ನಾಗಿರುತ್ತೆ, ನಾವು ಹೇಗೆ ಫಿಟ್ನೆಸ್ ಆಗಿ ಇಟ್ಕೋತೀವಿ, ನೀವು ಯಾವುದೇ ಬಟ್ಟೆ ಹಾಕಿದ್ರೂ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ದರ್ಶನ್ ಸರು ಡೈಲಿ ವರ್ಕೌಟ್ ಮಾಡೋದ್ರಿಂದ ಅವ್ರ ಬಾಡಿನ ಫಿಟ್ಟಾಗಿ ಅವ್ರು ಇಟ್ಕೊಂಡಿದ್ದಾರೆ. ಸರ್, ಒಬ್ಬ ಮಿಡಲ್ ಕ್ಲಾಸಲ್ಲಿ ಇರೋರು ಕೂಡ ರಾಯಲ್ ಆಗಿ ಜೀವನ ನಡೆಸ್ಬೋದಾ? ಖಂಡಿತ, 100%. ನಾನೇ ಎಕ್ಸಾಂಪಲ್ ಇದ್ದೀನಲ್ಲ ನೋಡಿ. ನಾನು ಬಂದಿದ್ದು, ಹುಟ್ಟಿ ಬೆಳೆದಿದ್ದು ಹನುಮಂತ ನಗರ. ನಾನು ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ಚಿಕ್ಕದೊಂದು ವಟಾರದಲ್ಲಿ ನಾವು ಇದ್ದಿದ್ವಿ. ಅಲ್ಲಿಂದ ಆಗಿ ಒಂದು 20 ವರ್ಷ ಆದಮೇಲೆ ಮನೆ ಕಟ್ಟಿಸ್ಕೊಂಡು ಇವಾಗ ಕತ್ರಗುಪ್ಪೆಯಲ್ಲಿ ಇದ್ದೀವಿ, ಸ್ವಂತ ಮನೆಯಲ್ಲಿ. ಯಾವತ್ತೂ ಒಂದು ಸ್ಟೆಪ್ಪು ಹತ್ತುತ್ತಾ ಇರಬೇಕು ಅಂತೀವಲ್ಲ, ಇಲ್ಲಾಂದರೆ ಇವನು ನಮ್ಮ ಜೊತೆಲಿರೋರೇ ಮರ್ಯಾದೆ ಕೊಡಲ್ಲ. ನೋಡ್ತಾ ಇದ್ದಂಗೆ ಆಮೇಲೆ ಇವನ ಏನು ಕೆಲಸ ಕಾರ್ಯ ಇಲ್ಲದೆ ಇವನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಅಷ್ಟೇ, ಬಟ್ಟೆ ಗಿಟ್ಟೆ ಶೋಕಿ ಮಾಡಿಕೊಂಡು ಅಂತ ಅಂತಾರೆ. ಬಟ್ ಬರೀ ಬಟ್ಟೆ ಹಾಕೊಂಡು ಶೋಕಿ ಮಾಡೋದು ಅಂತಲ್ಲ, ಅದ್ರ ತಕ್ಕಂಗೆ ಕೈಯಲ್ಲಿ ಕೆಲಸನೂ ಇರಬೇಕು. ಅದೇ ರೀತಿ ಹಂಗಿದ್ದು ನೀವೇನೇ ಮಾಡಿದ್ರು, ಮತ್ತು ಇನ್ನೊಂದು ಏನೇ ಮಾಡ್ತಾ ಇರೋದ್ರು, ಇನ್ನೊಂದು ನನ್ನ ಸಂಪಾದನೆಯಲ್ಲಿ ನನ್ನ ದುಡ್ಡಲ್ಲಿ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಸರ್, ನೀವು ಒಬ್ಬ ಅದ್ಭುತ ನಟನೂ ಹೌದು, ಆದರೆ ನಿಮಗೆ ಅವಕಾಶಗಳು ಸಿಗ್ತಿಲ್ವಾ, ಅಥವಾ ಯಾಕೆ ಸಿನಿಮಾಗಳು ಕಡಿಮೆ? ಏನಕ್ಕೆ ಅಂದರೆ, ನೀವು ಚೆನ್ನಾಗಿದ್ರು ತಪ್ಪು, ಚೆನ್ನಾಗಿಲ್ಲದಿದ್ರು ತಪ್ಪು. ಇಲ್ಲಿ ಹೇಗಿರಬೇಕು ಅನ್ನೋದೇ ಅರ್ಥ ಆಗಲ್ಲ. ನನಗೆ ಗೊತ್ತಿರಂಗೆ ಸಿನಿಮಾ ಫೀಲ್ಡನ್ನು ನಾನು ಸ್ಟಡಿ ಮಾಡಿರೋದು. ನೀವು ಚೆನ್ನಾಗಿದ್ದರೆ ಹೈಟಾಗಿ ಹೋಗ್ಬಿಟ್ಟಲ್ಲಪ್ಪ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಅಯ್ಯೋ ಇದು ಬಾಡಿ ಇರಬೇಕಾಯ್ತು, ಏನಾದರೂ ಒಂದು ಕಂಡು ಹಿಡಿತಾರೆ. ಇನ್ನೊಂದು ಏನಾದರೂ ಕತೆ ತೊಗೊಂಬರ್ತಾರಲ್ಲ ಡೈರೆಕ್ಟರ್ಸು, ಅವರು ಹೇಳಿದ್ರೆ ಇದೇ ಥರ ನೀನು ಮಾಡಬೇಕು, ನನಗೆ 6 ಪ್ಯಾಕೇ ಇರಬೇಕು ಬಾಡಿ, ಅಥವಾ ನನಗೆ ಬಲ್ಕಾಗಿರಬೇಕು, ಅಥವಾ ಕ್ವಾಲಿಟಿ ಇರಬೇಕು ಅಂತ ಹೇಳಿದ್ರೆ ನಾವು ರೆಡಿ ಆಗ್ತೀವಿ. ಎಷ್ಟೋ ಜನ ಇದ್ದಾರೆ ನಂತರ, ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ, ಸರ್ ನಿಮ್ಮ ಸಿನಿಮಾದಲ್ಲಿ ಒಂದು ಏನಾದ್ರು ಅವಕಾಶ ಇದ್ದರೆ ಕೊಡಿ ಸರ್ ಅಂತ. ನೋಡಪ್ಪ, ನಾನೇ ಹೊಸಬ, ಸುಮ್ಮನೆ ಹೋಗ್ಬಿಟ್ಟು ತುಂಬಕ್ಕಾಗಲ್ಲ ಪಾತ್ರಗಳನ್ನ. ಅವ್ರು ಏನು ಬರೆದಿರ್ತಾರೆ, ಈಗ ಡೈರೆಕ್ಟ್ರು ನನಗೆ ಹೇಳ್ತಾರೆ ಇದೊಂಥರ ಒಂದು ಕ್ಯಾರೆಕ್ಟರ್ ಬೇಕು, ಹೇರ್ಸ್ ಬಿಟ್ಟಿರೋರು ಅಥವಾ ಒಂದು ಜಾಸ್ತಿ ಬಿಯರ್ಡ್ ಬಿಟ್ಟಿರೋರು ಬೇಕು ಅಂದಾಗ ನಾನು ಖಂಡಿತ ರೆಫರ್ ಮಾಡ್ತೀನಿ ಅಂತ ಹೇಳಿ ಅವ್ರ ನಂಬರ್ನ ನಾನು ಬರೆದು ಇಟ್ಕೊಂಡಿರ್ತೀನಿ. ಇನ್ಸ್ಟಾಗ್ರಾಮಲ್ಲೂ ತುಂಬ ಮೆಸೇಜ್ ಮಾಡಿದ್ದಾರೆ. ನಾನು 5 ಸಿನಿಮಾ ಮಾಡಿರೋದ್ರಲ್ಲಿ ಎಲ್ಲದರಲ್ಲೂ ಹೊಸಬ್ರಿಗೆ ಅವಕಾಶ ಕೊಡಿಸಿದ್ದೀನಿ. ಹಳಬ್ರು ಯಾರೂ ಇಲ್ಲ, ಎಲ್ಲ ಹೊಸಬ್ರೆ ಮಾಡಿದ್ದಾರೆ. ಏನೋ ಒಂದು ಖುಷಿ ಅವ್ರಿಗೂ. ನಂದು ಸಿನಿಮಾ ಸ್ಟಾರ್ಟ್ ಆಯಿತು ಅಂದರೆ ಪಾಪ ತುಂಬ ಜನ ಮೆಸೇಜ್ ಮಾಡ್ತಾರೆ. ಎಲ್ಲರಿಗೂ ಅವ್ರವ್ರ ಪಾತ್ರಕ್ಕೆ ಸಿಕ್ತು ಇದೆ ಅಂತ ಅಂದಿದ ತಕ್ಷಣ ನಾನು ಅವ್ರನ್ನ ಕರೆದ್ಬಿಟ್ಟು ಅವಕಾಶ ಕೊಡ್ತಾ ಇದ್ದೀನಿ. ಸರ್, ಇಂಡಸ್ಟ್ರಿಲಿ ಫೇವರಿಸಮ್ ಬೂತದಿಂದ ಎಷ್ಟೋ ಪ್ರತಿಭಾನ್ವಿತ ನಟ ನಟಿಯರಿಗೆ ಅವಕಾಶ ಸಿಗಲ್ಲ ಅನ್ನುವಂಥ ಒಂದು ಮಾತಿದೆ, ನಿಜಾನ ನಿಮ್ಮ ಪ್ರಕಾರ? ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವರು ಇದ್ದಾರೆ, ನನಗೆ ಡೈರೆಕ್ಟಾಗಿ ಹೇಳಿದ್ದಾರೆ ಅವರು. ಹೇಗೆ ಗೊತ್ತಾ, ಇಲ್ಲಿ ಸಿನಿಮಾ ನಿಮಗೆ ಪ್ರೈವೇಟ್ ಜಾಬು, ಸೀರಿಯಲ್ಲು ಗೌರ್ಮೆಂಟ್ ಕೆಲಸ. ನೀವು ಸೀರಿಯಲಲ್ಲಿ ಏನಾದರೂ ಆ್ಯಕ್ಟ್ ಮಾಡಿ ಸಿನಿಮಾಗೆ ಬಂತು ಅಂತ ಹೇಳಿದ್ರೆ ಸಿನಿಮಾದವರು ತೊಗೊಳ್ಳಲ್ಲ. ಏನಕ್ಕೆ ಅಂದರೆ ತುಂಬ ಡ್ರ್ಯಾಗ್ ಮಾಡ್ತಾರೆ ಸೀರಿಯಲ್ ಅವರು, ಏನಾದರೂ ಡೈಲಾಗ್ಸ್ ಕೊಟ್ಟರೆ ಅಂತ ಹೇಳ್ತಾರೆ. ಅದೇ ಸಿನಿಮಾದಲ್ಲಿ ಇರೋರು ಸೀರಿಯಲ್ಗೆ ಹೋಯ್ತು ಅಂದರೆ ಅಲ್ಲಿ ತೊಗೊಳ್ಳಲ್ಲ. ಬಿಕಾಸ್ ಆಫ್ ಕ್ಯಾಸ್ಟಿಸಮ್ ನೋಡ್ತಾರೆ. ಇವನು ಯಾವ ಕ್ಯಾಸ್ಟು, ಓಕೆ ಈ ನಮ್ಮ ಕ್ಯಾಸ್ಟ್ ಆಯಿತು ಅಂದರೆ ಮಾತ್ರ ಇವನ್ನ ಹಾಕೋಬೇಕು, ಇದೆಲ್ಲ ನೋಡ್ತಾರೆ. ಸಿನಿಮಾದಲ್ಲಿ ಆ ರೀತಿ ನೋಡೋದಕ್ಕೆ ಹೋಗಲ್ಲ, ಸೀರಿಯಲಲ್ಲಿ ಆ ರೀತಿ ನೋಡ್ತಾರೆ. ಆಮೇಲೆ ಓಪನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಹುಡುಗರು ದುಡ್ಡು ಖರ್ಚು ಮಾಡಬೇಕು, ಹುಡುಗಿರು 3 ಬಿಟ್ಟು ನಿಂತ್ಕೋಬೇಕು. ಇದು ಸಿನಿಮಾ ಫೀಲ್ಡ್. 1 ಲೈನಲ್ಲಿ ಹೇಳಬೇಕಂದ್ರೆ ಈ ಥರ ಆಗಿದೆ ಸಿನಿಮಾ ಇಂಡಸ್ಟ್ರಿ. ಕೆಲವರಿಂದ, ಎಲ್ಲರಿಂದ ಅಂತ ಅಲ್ಲ, ಕೆಲವರಿಂದ. ಈಗ ನೀವೇ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಏನೇ ಯೂಟ್ಯೂಬ್ ಚಾನಲ್ಗಳು ಓಪನ್ ಮಾಡ್ತಾ ಇದ್ರು ಪ್ರತಿಯೊಬ್ಬರು ಹೆಣ್ಮಕ್ಳು ಅದನ್ನು ಹೇಳ್ಕೋತಾ ಇದ್ದಾರೆ.
ಸರ್ ನಮಗೆ ಈ ಥರ ಹಿಂಗೆ ಥ್ರೆಟ್ಗಳಾಯಿತು, ಈ ಥರ ಮಿಸ್ಬಿಹೇವ್ ಆಗಿ ಸೆಟ್ಟಲ್ಲಿ ವರ್ತನೆ ಮಾಡಿದ್ರು ಅಂತ ಅಂದ್ಬಿಟ್ಟು ತುಂಬ ಜನ ಈಗ ನಾನು ಅದೇ ಯೂಟ್ಯೂಬ್ ನೋಡ್ತಾ ಇದ್ದೀನಲ್ಲ, ರೆಗ್ಯುಲರಾಗೆ ನನ್ನ ಅಪ್ಡೇಟ್ ತೊಗೋತಾ ಇರ್ತೀನಿ ಏನೇನು ನಡೀತಾ ಇದೆ ಅಂತ. ಎಲ್ಲರೂ ಅದನ್ನೇ ಹೇಳಿದ್ದಾರೆ. ಸೊ ಅದರಿಂದ ಕೆಲವರಿಂದ ಬೇರೆಯವ್ರಿಗೆಲ್ಲ ಕೆಟ್ಟ ಹೆಸರು, ಸಿನಿಮಾ ಇಂಡಸ್ಟ್ರಿಗೂ ಕೆಟ್ಟ ಹೆಸರು. ಇಲ್ಲಿ ಅದಕ್ಕೆ ಏನಾಗ್ಬಿಟ್ಟಿದೆ, ತುಂಬ ಜನ ಕಲಾವಿದರುಗಳು ಸಿನಿಮಾಗೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತಾರೆ. ಹೆಂಗೆ ಬರ್ತಾರೆ? ಕ್ವಾಲಿಟಿ ಕಂಟೆಂಟು ಕೊಟ್ಟರೆ ತಾನೇ ಬರೋದು. ಆಮೇಲೆ ಆ ಪಾತ್ರಕ್ಕೆ ಕರೆಕ್ಟಾಗಿರೋರನ್ನ ಚೂಸ್ ಮಾಡಬೇಕು. ಯಾಕೆ ಮಲಯಾಳಮ್ಮು, ತಮಿಳು, ತೆಲುಗು ಇಂಡಸ್ಟ್ರಿಯಲ್ಲೆಲ್ಲ ಸಿನಿಮಾ ಚೆನ್ನಾಗಿ ಬರ್ತಿದೆ ಅವ್ರದ್ದು, ನೋಡಿ ಹೆಂಗೆ ಕ್ವಾಲಿಟಿ ಕೊಡ್ತಾರೆ, ಏನು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅಂತಾರೆ. ಬಟ್ ಇಲ್ಲಿ ಆಗ್ತಾಯಿಲ್ಲ ಅದು ಅಂತ ಹೇಳಿದ್ರೆ ಇಲ್ಲಿ ಇದೇ ಥರ ಪ್ರಾಬ್ಲಮ್ಮು. ಏನಕ್ಕೆ ಅಂದರೆ, ಯಾವಾಗ ಒಬ್ಬರು ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಆರ್ಟಿಸ್ಟ್ಗಳಾಗಲಿ ಶ್ರದ್ಧೆ ಭಕ್ತಿ ಇಟ್ಟು ಸಿನಿಮಾಗೆ ಅಂತಲೇ ಕೆಲಸ ಮಾಡಿದ್ರೆ ಸಿನಿಮಾ ಸಕ್ಸಸ್ ಆಗುತ್ತೆ. ಏನೋ ಕಾಟಾಚಾರಕ್ಕೆ ಈ ಸೀನಾ ಸರಿ ಮಾಡಿಬಿಡೋಣ, ಈ ಥರ ತೆಗೆದುಬಿಡ್ಬೇಕಾ ಅಂತ ಕೆಲವು ಸತಿ ಅಕ್ಕಪಕ್ಕದಲ್ಲಿರೋ ಆರ್ಟಿಸ್ಟ್ಗಳು, ಅಸಿಸ್ಟೆಂಟ್ ಡೈರೆಕ್ಟ್ರು, ಕೋ ಡೈರೆಕ್ಟರ್ಗಳೇ ಹೀರೋಗಳು ಇದಾಗ್ಬಿಡ್ತಾರೆ, ಡೈರೆಕ್ಟರ್ ಆಗಿಬಿಡ್ತಾರಲ್ಲ. ಆವಾಗ ಏನಾಗ್ಬಿಡುತ್ತೆ, ಇಡೀ ಸಿನಿಮಾನೇ ಕೆಟ್ಟೋಗುತ್ತೆ. ಸರ್, ಇವಾಗ ನೀವು ಹೇಳಿದ್ರಿ, ನಾನು ಯೂಟ್ಯೂಬಲ್ಲಿ ನಾವು ನೋಡಿದ್ವಿ ಇತ್ತೀಚೆಗೆ ಕೆಲವರು ಸ್ಟೇಟ್ಮೆಂಟ್ ಮಾಡಿದ್ರು, ನನಗೆ ವೈಯಕ್ತಿಕವಾಗಿ ಈ ಥರ ಎಲ್ಲ ಆಯಿತು ಅಂತ. ಅವ್ರನ್ನ ಬ್ಯಾನ್ ಮಾಡೋದು ಎಷ್ಟು ಸರಿ ಸರ್? ಆಕೆ ಪಾಪ ತನಗೆ ಆಗಿರೋಂಥ ನೋವನ್ನು ಎಲ್ಲ ಒಂದು ವೇದಿಕೆಯಲ್ಲಿ ಹೇಳ್ಕೊಂಡಿದ್ದಾಳೆ, ಎಲ್ಲ ಒಂದು ಕಡೆ ಹೇಳ್ಕೊಂಡ್ಲು ಅನ್ನೋ ಕಾರಣಕ್ಕೆ ಬ್ಯಾನ್ ಮಾಡೋದು, ಅಥವಾ ನಮ್ಮ ಹೆಣ್ಮಕ್ಳು ಹೇಳ್ಕೊಳೋಂಗೆ ಇಲ್ವಾ ನಮಗೆ ಆಗಿರುವಂಥದ್ದನ್ನ? ಇದೇ ಮಾತನ್ನ ದರ್ಶನ್ ಸರ್ ಅದಕ್ಕೆ ಹೇಳಿದ್ರು. ನೀವು ಹೇಳಿದ್ರಿ ಗೊತ್ತಾ ಅವಾಗಲೇ, ದರ್ಶನ್ ಸರ್ ಡೈರೆಕ್ಟಾಗಿ ಮಾತಾಡ್ಬಿಡ್ತಾರೆ, ಹಿಂದೆ ಮುಂದೆ ಏನು ನೋಡಲ್ಲ ಅಂತ. ಅದು ಮಾತಾಡಿದಾಗ ಅದು ಹರ್ಟ್ ಆಗೇ ಆಗುತ್ತೆ. ಅದೇ ರೀತಿ ಇದೂ ಕೂಡ ಹೆಣ್ಮಕ್ಳು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ, ಸಿನಿಮಾ ಇಂಡಸ್ಟ್ರೀಲಿ ಈ ಥರ ಎಲ್ಲ ಇದೆ ಅಂತ. ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಅದಕ್ಕೆ ನಾನು ನಿಮ್ಗೊಂದು ಚಿಕ್ಕ ಎಕ್ಸಾಂಪಲ್ ಅವಾಗಲೇ ಕೊಟ್ಬಿಟ್ಟೆ. ಕಷ್ಟಪಟ್ಟು ದುಡಿತಾರೆ ಪಾಪ. ಎಷ್ಟೋ ಜನಕ್ಕೆ ಮದುವೆನೇ ಆಗಿಲ್ಲ ಸಿನಿಮಾ ಇಂಡಸ್ಟ್ರಿಲಿ ಇರೋರು ಲೇಡೀಸ್. ಸಿನಿಮಾ ಫೀಲ್ಡಲ್ಲಿ ಇದ್ದೀವಿ ಅಂದಿದ ತಕ್ಷಣ ಹುಡುಗಿನ ಕೊಡಲ್ಲ. ಹುಡುಗಿರಿಗೆ ಇನ್ನೊಂದೇನಂತ ಹೇಳಿದ್ರೆ, ಇವನು ಸಿನಿಮಾ ಇಂಡಸ್ಟ್ರಿಲಿ ಇದ್ದಾನೆ ಅಂದರೆ ಹುಡುಗಿ ಮನೇಲಿ ಹುಡುಗಂಗೆ ಕೊಡಲ್ಲ. ಆ ರೀತಿ ಪ್ರಾಬ್ಲಮ್. ಆಮೇಲೆ ಹುಡುಗಿ ಗಾರ್ಮೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಅಂದಿದ ತಕ್ಷಣ, ಓ ಗಾರ್ಮೆಂಟ್ಸಾ, ಅಥವಾ ಒಂದು ಬ್ಯೂಟಿ ಪಾರ್ಲರ್ ಹಿಡ್ಕೊಂಡು ಏನೋ ಪಾಪ ಓನ್ ಬಿಸ್ನೆಸ್ ಮಾಡ್ತಾಳೆ, ಬ್ಯೂಟಿ ಪಾರ್ಲರಾ, ಸರಿ ಬೇರೆ ಹುಡುಗಿನ ತೋರಿಸಿ ಅಂತಾರೆ. ಈ ರೀತಿ ಎಲ್ಲ ನಡೀತಾ ಇದೆ. ಅಂದರೆ ಅದಕ್ಕೆ ಏನಂದರೆ ಪ್ರೊಟೆಕ್ಷನ್ ಅನ್ನೋದು ಬೇಕು. ಇಲ್ಲ ಅಂದಿದ್ರೆ ನೋಡಿ, ಈಗ ಮೊನ್ನೆ ಕೇಸ್ ಆಯಿತು ನೋಡಿ, ಪಾಕಿಸ್ತಾನ ಅವರು ಫೈರ್ ಮಾಡಿದ್ದು, ಆ ರೀತಿ ಆಗ್ಬಿಡುತ್ತೆ. ಇವ್ರುಗಳೇ ಬಿಟ್ಕೋತಾ ಇರ್ತಾರೆ ಅಷ್ಟೇ. ಸರ್, ಇವಾಗ ನಿಮ್ಮ ವ್ಯಾಪಾರ ಹೆಂಗೆ ನಡೀತಾ ಇದೆ? ಯಾರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ? ಇಲ್ಲ, ಬಿಸ್ನೆಸ್ಸು ನಾನೇ ನೋಡ್ಕೊಂಡೆಲ್ಲ ಮಾಡ್ತಾ ಇದ್ದೀನಿ, ಯಾವ ರೀತಿ ಹೇಗೆ ಮಾಡಬೇಕು ಅಂತ. ಆಮೇಲೆ ಯಾರಿಗಾದ್ರೂ ತರಿಸ್ಕೊಡ್ಬೇಕು ಅಂದರೂ ಕೂಡ ಔಟ್ ಆಫ್ ಕಂಟ್ರಿಯಿಂದ ಒಂದು 10 to 15 days ಟೈಮ್ ಕೊಡ್ತು ಅಂತ ಹೇಳಿದ್ರೆ, ಪರ್ಟಿಕ್ಯುಲರಾಗಿ ಅವ್ರಿಗೆ ಇದೇ ಥರದ ಬಟ್ಟೆ ಬೇಕು ಅಂದರೆ ನನಗೆ ಗೂಗಲ್ಗೆ ಹೋಗಿ ಅವ್ರು ಚೆಕ್ ಮಾಡಿ ಅವ್ರು ಏನು ಬ್ರ್ಯಾಂಡ್ಸ್ ಬೇಕು ಅಂತ ಹೇಳ್ತು ಅಂದರು ಔಟ್ ಆಫ್ ಕಂಟ್ರಿಯಿಂದ ನಾನು ತರಿಸ್ಕೊಡೋಕೆ ರೆಡಿ ಇದ್ದೀನಿ. ಸರ್, ಇವಾಗ ಇಷ್ಟು ವರ್ಷ ಎಲ್ಲ ಸ್ಟ್ರಗಲ್ ಮಾಡಿದ್ದೀರಾ, ಈಗ ಒಂದು ಓಕೆ ಅಪ್ಪ ಲೈಫ್ ನಡೀತಾ ಇದೆ ಅನ್ನೋ ರೇಂಜಿಗೆ ಬಂದಿದ್ದೀರಾ. ಆ ಟೈಮಲ್ಲಿ ಜೊತೆಗೆ ನಿಂತವರು ಅಥವಾ ಈಗ ದುಡ್ಡು ಬಂದ ಮೇಲೆ ಇರೋರು ಇದ್ದಾರೆ ಸರ್ ಜೊತೆಲಿರೋರು? ನಾನು ಫ್ರೆಂಡ್ಸ್ಗಳ ಹತ್ರ ಎಲ್ಲರ ಹತ್ರ ಚೆನ್ನಾಗಿದ್ದೀನಿ, ಸಿಕ್ಕಿದಾಗ ಆರಾಮಾಗಿ ಮಾತಾಡ್ತೀನಿ. ಮತ್ತು ಯಾರ ಹತ್ರನೂ ನಾನು ದುಶ್ಮನ್ನಾಗಿರಿ ನಾನು ಕಟ್ಕೊಳ್ಳೋದಕ್ಕೆ ಹೋಗಲ್ಲ. ಯಾಕಂದರೆ ಜೀವನ ಅನ್ನೋದು ಕ್ಷಣಿಕ. ಮನುಷ್ಯನ ಜನ್ಮ ಬರೋದೇ ಎಷ್ಟೋ ಕೋಟಿ ಆದಮೇಲೆ ಒಂದು ಸತಿ ಬರುತ್ತೆ ಎಷ್ಟೋ ಸರಿ. ಹಂಗಾಗಿ ನಾನು ಅದಕ್ಕೆ ಯಾರ ಹತ್ರನೂ ನಿಷ್ಠೂರ ಆಗಿಲ್ಲ, ಎಲ್ಲರ ಹತ್ರನೂ ಚೆನ್ನಾಗಿದ್ದೀನಿ, ಸಿಕ್ಕಿದಾಗ ಮಾತಾಡ್ತೀನಿ ಅಷ್ಟೇ. ಬಟ್ ನನ್ನ ಫ್ಯಾಮಿಲಿ ಸಪೋರ್ಟ್ ಇದ್ದಾರೆ, ನನ್ನ ವೈಫು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾರು ಡೌಟ್ ಇತ್ತು ಅಂದರೆ ನಾನು ಕೇಳ್ತೀನಿ, ಈ ಥರ ನಾನು ಮಾಡ್ತಾ ಇದ್ದೀನಿ, ಇದು ಓಕೆನಾ, ಸರಿನಾ, ತಪ್ಪ ಅಂತ ಅಂದ್ಬಿಟ್ಟು ಕೇಳ್ತೀನಿ. ಮತ್ತು ದೊಡ್ಡವರುಗಳು ಹೀರೋಗಳನ್ನ ನೋಡಿ ನಾನು ಇನ್ಸ್ಪೈರ್ ಆಗಿ ತಗೋತೀನಿ. ಒಳ್ಳೇದಾಯ್ತು ಅಂದರೆ ಖಂಡಿತ ತಗೋತೀನಿ. ಸರ್, ದರ್ಶನ್ ಸರ್ ಲೈಫಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗುತ್ತೆ, ಸೊ ಆ ಟೈಮಲ್ಲಿ ನೀವು ಕೂಡ ಹಾಸ್ಪಿಟಲೈಸ್ ಆಗಿರ್ತೀರಿ. ನನಗೆ ಕೇಳಿದ್ರು ತುಂಬ ಜನ, ಗುರು ನಿಮ್ಮ ಬಾಸು ಈ ಥರ ಹಿಂಗೆ ಪ್ರಾಬ್ಲಮ್ ಟಿ ವಿ ನೋಡ್ದ ಅಂದರು. ಟಿ ವಿನ ನಾನು ಎಲ್ಲಿದ್ದೀನಿ ಅಂದರೆ ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂದೆ. ಹೌದಾ, ಯಾತಕ್ಕೆ ಏನಾಯಿತು ಅಂದರೆ ಎಷ್ಟೋ ಜನಕ್ಕೆ ನಾನು ಹೇಳಿಲ್ಲ, ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತಲೇ ನಾನು ಹೇಳಿಲ್ಲ. ಏನಕ್ಕೆ ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಗಾಸಿಪ್ ಅಂತೀವಲ್ಲ, ಅದು ಹೇಗೆ ಸ್ಪ್ರೆಡ್ ಆಗಿಬಿಡುತ್ತೆ ಅಂದರೆ, ಅಂಜನ್ ಅನ್ನೋನು ಬದುಕಿದ್ದಾನ, ಏನೋ ಆಕ್ಸಿಡೆಂಟ್ ಆಗೋಯ್ತಂತೆ, ಹೋಗ್ಬಿಟ್ಟಿದ್ದಾನೇನೋ ಅಂತ ಅಂದ್ಕೊಂಡೆ, ಏನೋ ಕಾಲೇ ಮುರಿದೋಗಿದೆ ಅಂತ ಅಂದ್ಕೊಂಡೆ ಅಂತ ರೂಮರ್ಸ್ ಹಬ್ಬಿಸ್ಬಿಟ್ಟಿದ್ರು. ನಾನು ಅದಕ್ಕೆ ಏನಾಯ್ತು ಈ ಥರ ಎಲ್ಲ ಮಾತಾಡ್ಬಿಟ್ಟಿದಾರಲ್ಲ ಅಂತ ಅನ್ನಿಸ್ತು. ಯಾರು ಹೇಳಿರ್ಬೋದು, ಯಾಕಂದರೆ ನಾನು ಜಾಸ್ತಿ ಅದನ್ನು ಈಚೆ ಕಡೆ ಬಿಟ್ಟಿಲ್ಲ. ಒಂದಷ್ಟು ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳು ಮಾತ್ರ ನಾನು ಹಾಸ್ಪಿಟ್ಲಿಗೆ ಬಂದಿದ್ದು, BGS ಅಲ್ಲಿ ಅಡ್ಮಿಟ್ ಆಗಿದ್ದೆ. ಅದೇ ಟೈಮ್ಗೆ ಈ ಥರ ಇದೇನಪ್ಪ ದರ್ಶನ್ ಸರ್ ಹಿಂಗೆ ಆಗೋಯ್ತಲ್ಲ ಅಂದರೆ, ಮನುಷ್ಯನಿಗೆ ಕಷ್ಟ ಕಾಲದಲ್ಲಿ ಆಗಬೇಕಂತೆ, ಸುಖವಾಗ ಇದ್ದಾಗ ಆಗಲಿಲ್ಲ ಅಂದ್ರೂ ಕಷ್ಟಕ್ಕೆ ನಾನು ಆಗಕ್ಕಾಗ್ತಾ ಇಲ್ವಲ್ಲ ಬಾಸ್ಗೆ ಅಂತ ಹೇಳಿ ಏನು ಮಾಡೋದು ಅಂತ ಅಂದ್ಕೊಂಡೆ. ಸರಿ, ನಾನು ಹಾಸ್ಪಿಟ್ಲಲ್ಲೇ ಇದ್ದೆ, ಯಾಕಂದರೆ ನನಗೆ 2 ಕಾಲು ನಡೆಯೋಕ್ಕಾಗ್ತಾ ಇಲ್ಲ. ನನ್ನನ್ನು ಎತ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಸ್ಟ್ರೆಚ್ಚರಲ್ಲೇ ಕರ್ಕೊಂಡು ಹೋಗಬೇಕು, ವೀಲ್ ಚೇರಲ್ಲೂ ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಕಾಲಿಗೆ ಪೂರ್ತಿ ಫ್ಲ್ಯಾಬ್ ಹಾಕ್ಬಿಟ್ಟಿದ್ದಾರೆ ನನಗೆ. ಸರಿ, ದರ್ಶನ್ ಸರು ಮೇಲ್ಗಡೆ ಇದ್ದಾರೆ ಅಂತ ನನಗೆ ಗೊತ್ತಾಯಿತು. ನಾನು ಕೆಳಗಡೆ ಫ್ಲೋರಲ್ಲಿದ್ದೆ, ಮೇಲ್ಗಡೆ ಫ್ಲೋರಲ್ಲಿ ದರ್ಶನ್ ಸರ್ ಬಂದಿದ್ರು. ಅಂದರೆ ಬೋನು L1 L5 ಇದಾಗಿದೆ ಅಂತ. ಅಯ್ಯೋ ಏನಪ್ಪ ದೇವರೇ ಅಂದ್ಬಿಟ್ಟು ನನ್ನ ವೈಫ್ಗೆ ಹೇಳಿದೆ,
ಇದು ದರ್ಶನ್ ಸರ್ ನಾನು ನೋಡಬೇಕಲ್ಲ ಹೇಗೆ ಅಂದಾಗ, ಇಲ್ಲ ಕಣೋ ಡಾಕ್ಟರ್ನ ಕೇಳಬೇಕು ಅಂತ ಹೇಳಿ ಡಾಕ್ಟ್ರ್ ಬಂದಾಗ ಕೇಳಿದೆ, ಡಾಕ್ಟರ್ ಇದು ನಾನು ಏನೂ ಮಾತಾಡಲ್ಲ, ಜಸ್ಟ್ ಅವ್ರ ಮುಖ ಆದರೂ ನಾನು ನೋಡ್ತೀನಿ, ಒಂದು ಸ್ವಲ್ಪ ಒಂದೇ ಒಂದು ನಿಮಿಷ ನನಗೆ ತೋರಿಸ್ತೀರಾ, ನಾನು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ. ಇಲ್ಲಪ್ಪ ಆ ರೀತಿ ಆಗಲ್ಲ, ಅವ್ರು ಇನ್ನೊಂದು ವಿಚಾರಣೆಯಲ್ಲಿ ಇರಬೇಕಾದ್ರೆ ನಾವು ಹೋಗಿ ಮಾತಾಡೋಂಗಿಲ್ಲ ಏನೂ, ಅವ್ರು ನಾರ್ಮಲಾಗಿ ಬಂದುಬಿಟ್ಟಿದ್ದೀರಾ, ನಾನು ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳಿದ್ರು. ಏನು ಹತ್ರ ಇದ್ದರೂ ನನ್ನ ಕೈಯಲ್ಲಿ ಆಗಲಿಲ್ವಲ್ಲ ಅನ್ನೋದು ಸಖತ್ ಬೇಜಾರಾಗೋಯಿತು. ಆಮೇಲೆ ನಮ್ಮ ವೈಫ್ ಅದಕ್ಕೆ ನೀನು ಏನಕ್ಕೂ ಅಳ್ತಾ ಇದೆಯಾ, ನಿನ್ನ ಮನ್ಸಿಗೆ ಅನಿಸಿರುತ್ತಾ ಅವರು ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಮ್ಮ ಅವ್ರು ಆ ರೀತಿ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ನಾನು ದರ್ಶನ್ ಸರ್ನ ನಾನು 2000ಇಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಅದಾದಮೇಲೆ ಇವಾಗ ರೀಸೆಂಟಾಗೆ ನಾನು ಆ ಕಡೆ ಅವ್ರ ಮನೆ ಹತ್ರ ಹೋಗೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ನಮ್ಮ ಮದರ್ ಡೆತ್ ಆದರು 2020. ಆಮೇಲೆ ಲಾಕ್ಡೌನ್ ಆಗೋಯಿತು. ಆ ಬ್ಯುಸಿಲಿ ನನಗೆ ಒಂಥರ ಏನು ಮಾಡಬೇಕು, ಲೈಫನ್ನು ಹೇಗೆ ಡಿಸಿಷನ್ ತೊಗೋಬೇಕು ಅನ್ನೋದೇ ನನಗೆ ಕನ್ಫ್ಯೂಸ್ ಆಗೋಯಿತು. ಆಫ್ಟರ್ ಲಾಕ್ಡೌನ್ ಆದಮೇಲೆ ನಾನು 3 ಸಿನಿಮಾ ಬೇರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಹೊಸ ಡೈರೆಕ್ಟ್ರು ಪ್ರೊಡ್ಯೂಸರ್ಗಳ ಜೊತೆ ನಾನು ಮಾಡ್ಕೊಂಬಂದ್ಬಿಟ್ಟೆ. ಈ ಹೋದ ವರ್ಷ ನಾನು ಸಿನಿಮಾನೇ ಮಾಡೋಕ್ಕಾಗಿಲ್ವಲ್ಲ, ಅಥವಾ ನನ್ನ ಲೈಫ್ ಈ ಥರ ಆಗೋಯ್ತಲ್ಲ, ಮತ್ತು ಏನು ದರ್ಶನ್ ಸರ್ಗೂ ಈ ಥರ ಹಿಂಗಾಗೋಯ್ತಲ್ಲ, ಯಾವ ರೀತಿ ಇದ್ದರು, ಏನಾಗಿರ್ಬೋದು. ಯಾಕಂದರೆ ಅವರು ಬಂದು ಎಲ್ಲೂ ಮಾಧ್ಯಮದಲ್ಲಿ ಮಾತಾಡಿಲ್ಲ, ಈ ಥರ ಪ್ರಾಬ್ಲಮ್ ಆಯಿತು ನನಗೆ, ನನ್ನ ಈ ಥರ ತಪ್ಪು ಮಾಡಿಲ್ಲ ಅಂತ ಏನೂ ನಮ್ಗೆ ಗೊತ್ತಾಗಲಿಲ್ವಲ್ಲ, ಏನು ಆನ್ಸರ್ ಕೊಡಬೇಕು ಅನ್ನೋದೊಂದು ವಿಡಿಯೋ ಮೂಲಕನೂ ನಾನು ಮಾತಾಡೋಕ್ಕಾಗಲಿಲ್ಲ. ಅದು ನನಗೆ ತುಂಬ ಕಾಡ್ತಾ ಇತ್ತು. ಇಲ್ಲ ಅವ್ರು ಆಚೆ ಬಂದಾದ್ಮೇಲೆ ಆದ್ರೂ ಅಟ್ಲೀಸ್ಟು ಅವರು ನಿರಪರಾಧಿ ಅಲ್ಲ. ಆವಾಗ ಅವ್ರ ಮನೆ ಹತ್ರ ಹೋಗಿ, ಅಣ್ಣ ಸಾರಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನಗೆ ಈ ಥರ ಹಿಂಗೆ ಪರಿಸ್ಥಿತಿ ಇದೆ, ಆಪ್ರೇಷನ್ ಆಗಿ ರಾಡ್ ಹಾಕಿದ್ದಾರೆ, ಇವಾಗ ಹೇಗಿದ್ದೀರಾ ಅಂತ ವಿಚಾರಿಸೋಣ ಅಂತ ಅಂದ್ಬಿಟ್ಟು ಇದೆ ನನಗೆ. ಇವತ್ತಿಗೂ ಅದು ಮನಸ್ಸಲ್ಲಿದೆ, ಬಟ್ ಅವರು ಸಿಗ್ತಾ ಇಲ್ಲ. ಆಕ್ಚುಲಿ ಹೊರಗಡೆ ಅಭಿಮಾನಿಗಳಿಗೆ ಆ ವಿಷಯ ಬಂದಾಗ ಶಾಕ್ ಆಗೋದು ಬೇರೆ, ಯಾಕಂದ್ರೆ ನೀವು 23 ವರ್ಷದಿಂದ ಜೊತೆಗೆ ನೋಡಿದ್ದೀರಾ, ತುಂಬಾ ಹತ್ರದಿಂದ ನೋಡಿದ್ದೀರಾ. ಈ ತರ ಆಗಿದೆ ಅಂತ ಅಂದಾಗ ಸರ್ ಹೆಂಗ್ ಶಾಕ್ ಆಯ್ತು? ಏನಪ್ಪ ಈ ರೀತಿ ಎಲ್ಲ ತೋರಿಸ್ತಾ ಇದಾರಲ್ಲ ಮಾಧ್ಯಮದವರು, ಆ ವ್ಯಕ್ತಿ ಆ ಥರ ಅಲ್ಲ. ಯಾವತ್ತೂ ಈಗ ನೋಡ್ತಾರೆ ಅವರು, ಓಕೆ ಈ ಥರ ಟಿ ವಿಲಿ ಎಲ್ಲ ಮಾಧ್ಯಮದಲ್ಲೂ ಬರ್ತಿದೆ. ಒಂದು ಮಾಧ್ಯಮದಲ್ಲಿ ಈ ಥರ ಹಿಂಗೆ ಮಾಡಿಬಿಟ್ರಂತೆ, ಇಲ್ಲೆಲ್ಲೋ ಬಿಸಾಕ್ಬಿಟ್ರಂತೆ ಅಂತ ಬರ್ತಿದೆ, ಇನ್ನೊಂದು ಕಡೆ ಅವ್ರು ಮಾಡಿರೋದೆಲ್ಲ ಇನ್ಯಾರೋ ಬೇರೆ ಹುಡುಗರು ಅಂತ ಬರ್ತಿದೆ. ಯಾವುದೋ ಒಂದೊಂದು ಕ್ಲಾರಿಟಿನೇ ಸಿಗೋಕ್ಕಾಗ್ತಾ ಇಲ್ಲ. ಆಮೇಲೆ ಇದೆಲ್ಲ ಏನಂದರೆ ಇವಾಗ ಒಂದು 6 ತಿಂಗಳು ಇದ್ರಲ್ಲ ಒಳಗಡೆ, ಇದೆಲ್ಲ ಬೇಕು ಅಂತಲೇ ಪ್ರೀ ಪ್ಲ್ಯಾನ್ ಮಾಡಿರೋದು 100%. ಸುಮ್ಮನೆ ಆ ರೀತಿ ಇದು ಮಾಡೋದಕ್ಕಾಗಲ್ಲ. ಅವರು ಇರೋ ಪೊಸಿಷನ್ಗೆ ಮತ್ತು ಅವರು 4 ಜನಕ್ಕೆ ಅಷ್ಟು ಜನಕ್ಕೆ ಬುದ್ಧಿ ಮಾತಾಡಿ ಹೇಳ್ತಾರೆ ಅಂದರೆ ಸುಮ್ಮನೆ ಒಬ್ಬ ಮನುಷ್ಯನಲ್ಲಿ ಯಾರು ಇನ್ಸ್ಪೈರ್ ಆಗೋಕ್ಕಾಗಲ್ಲ. ಇವಾಗ ನಾನು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀನಿ. ನಾನು ಅವ್ರು ಏನೇ ಬಟ್ಟೆ ಹಾಕಿದ್ರು ನೀವು ಹೇಳಿದ್ರಿ, ನೀವು ತೊಗೊಂಡು ಹಾಕ್ಕೊಂಡಿರ್ತೀರ. ಈಗ ಅವ್ರೇನು ಒಳ್ಳೆ ಕೆಲಸಗಳು ಮಾಡ್ತಾರೆ, ಬಡ ಮಕ್ಳುಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲದೆ ಸಹಾಯ ಮಾಡ್ತಾ ಇದ್ದಾರೆ, ನಾನು ಅದನ್ನು ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ನಾನು ಒಳ್ಳೆಯದನ್ನೇ ತೊಗೊಂಡು ನನಗೆ ಈ ರೀತಿ ಆಗಿರೋದು ಅನ್ನೋದು ನನಗೊಂಥರ ಶಾಕಿಂಗ್ ಆಯಿತು, ಬೇಜಾರಾಯಿತು. ನಾನು ಹೊಟ್ಟೆ ಒಳಗಡೆ ಊಟನೇ ಸೇರ್ತಾ ಇಲ್ಲ. ಬೇಡ ತಡಿ ಅಂತ ಹೇಳಿದೆ. ಇಲ್ಲ ಕಣೋ, ಆಮೇಲೆ ನಮ್ಮ ವೈಫ್ ಹೇಳಿದ್ರು, ಇಲ್ಲ ಕಣೋ ಅವ್ರು ಬರ್ತಾರೆ ಕಣೋ, ನೀನು ಯಾಕೋ ಟೆನ್ಷನ್ ಆಗ್ತೀಯಾ, ನಾವು ಮನೆ ಹತ್ರ ಹೋಗಿ ನಿನ್ನ ಕಾಲು ನಡೆಯೋ ಥರ ಆದಾದಮೇಲೆ ಮನೆ ಹತ್ರ ಹೋಗಿ ನಾವು ಮಾತಾಡ್ಸ್ಕೊಂಬರೋಣ ಅಂತ ಹೇಳಿದ್ರು. ಬಟ್ ನಾನು ಹಾಸ್ಪಿಟ್ಲಿಂದ ಅಲ್ಲೇ ಬಂದು ನನಗೆ ಹುಷಾರಾಗಿ ನಡೆಯೋ ಥರ ಆದಾದ್ಮೇಲೂ ಅವ್ರ ಮನೆ ಹತ್ರ ಹೋಗಿದ್ದೆ. ಬಟ್ ಅವ್ರು ಇರಲಿಲ್ಲ, ಅವರು ತೋಟದ ಮನೇಲಿದ್ದಾರೆ, ರೆಸ್ಟ್ ತಗೋತಾ ಇದ್ದಾರೆ ಅಂತ. ಸರಿ, ಆಮೇಲೆ ಟಿ ವಿಗಳಲ್ಲಿ ಒಂದಷ್ಟು ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ನಲ್ಲ, ಅವ್ರ ಫ್ಯಾಮಿಲಿ ಎಲ್ಲ ಒಂದಾದ್ರಲ್ಲ, ಖುಷಿಯಿಂದ ಮಾತಾಡ್ಕೊಂಡಿದ್ರು, ಸಾಕು ಅಂತ ಅನ್ನಿಸ್ತು ನನಗೆ. ನಿಜವಾಗ್ಲೂ ಇದೇ ರೀತಿ ಅವ್ರು 100 ವರ್ಷ ಸುಖವಾಗಿರಲಿ ಅಂತ ಅನ್ನಿಸ್ತು. ಇನ್ನು ಯಾವ ಥರ ಪ್ರಾಜೆಕ್ಟ್ಸ್ ಮಾಡೋಕ್ಕೆ ರೆಡಿ ಆಗಿದ್ದೀರಿ ಸರ್? ಮುಂದಿನ ದಿನಗಳಲ್ಲಿ ಯಾವ ಥರ ಸಿನಿಮಾಗಳು ನಿಮ್ಮಿಂದ ನಾವು ನೋಡ್ಬೋದು? ನನಗೆ ರಾ ಸಬ್ಜೆಕ್ಟು, ಕಲ್ಟ್ ಸಬ್ಜೆಕ್ಟ್ಗಳಂದರೆ ತುಂಬ ಇಷ್ಟ, ಆ್ಯಕ್ಷನ್ ಸಬ್ಜೆಕ್ಟ್ಸ್. ನನ್ನ ಫೇವ್ರೇಟ್ ಡೈರೆಕ್ಟರ್ ಬಂದು ರವಿ ಶ್ರೀವತ್ಸ ಸರ್, ಡೆಡ್ಲಿ ಸೋಮು. ಅದಾದಮೇಲೆ ಚಂದ್ರಶೇಖರ್ ಬಂಡಿಯಪ್ಪ ಸರ್, ರಥಾವರಾಮನ್. ಸೊ ಇಂಥ ಡೈರೆಕ್ಟರ್ಗಳ ಹತ್ರ ನಾನು ಕೆಲಸ ಮಾಡಬೇಕು ಅಂತ ತುಂಬ ಆಸೆ. ಸೊ ನೆನ್ನೆ ತಾನೇ ಹೋಗಿ ರವಿ ಶ್ರೀವತ್ಸ ಸರ್ ಹತ್ರ ಮಾತಾಡ್ಕೊಂಡು ಬಂದೆ. ಯಾಕಂದರೆ ಅವ್ರದ್ದು ಇವಾಗ ಗ್ಯಾಂಗ್ಸ್ ಆಫ್ UK ಮತ್ತು ಡೆಡ್ಲಿ 3 ಅಂತ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಅದಕ್ಕೆ ಹೇಳಿದೆ, ಸರ್ ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತು ಅಂದರೆ ಖಂಡಿತ ನನ್ನ ಮೇಲೂ ಒಂದು ಕಣ್ಣಿರಲಿ ಸರ್ ಅಂದೆ. ಖಂಡಿತಪ್ಪ ಆಯಿತು ಸರಿ ಅಂತ ಹೇಳಿದ್ರು. ಸರ್ ನೀವು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದಲ್ಲ, ಒಂದು ಕ್ಯೂರಿಯಾಸಿಟಿ ಕ್ವಶನ್, ಹೈಯೆಸ್ಟ್ ಬ್ರ್ಯಾಂಡ್ ಬಟ್ಟೆ ಯಾವುದು, ಅದ್ರ ಪ್ರೈಸ್ ಎಷ್ಟಿರುತ್ತೆ ಒಂದು ಇಂಡಿಯಾದಲ್ಲಾಗಿರ್ಬೋದು? ಇಲ್ಲ, ಇಲ್ಲಿ UB ಸಿಟಿಲಿ ಸಿಗುತ್ತೆ, ಎಲ್ಲ ಕಲೆಕ್ಷನ್ನು ಸಿಗಲ್ಲ. ನೀವು ಆನ್ಲೈನಲ್ಲಿ ಅಂದರೆ ಆನ್ಲೈನ್ ಮುಖಾಂತರನೇ ತರಿಸ್ಕೋಬೇಕು ಬಟ್ಟೆನ. ಬಟ್ ಅಲ್ಲಿ ಪ್ರೈಸ್ ಇರುತ್ತೆ ಸರ್? ಪ್ರೈಸ್ 2.5-3 ಲಕ್ಷ ಒಂದು ಶರ್ಟ್ ಅಲ್ಲಿವರೆಗೂ ಇರುತ್ತೆ. ಯಾಕಂದರೆ ಅದು ಪಕ್ಕಾ ಪ್ಯೂರ್ ಸಿಲ್ಕ್ ಶರ್ಟ್. ಫ್ಯಾಬ್ರಿಕ್ ಬಂದು ನಿಮಗೆ ಸಾಫ್ಟಾಗಿರುತ್ತೆ, ಒಳ್ಳೆ ಹತ್ತಿ ಇದ್ದಂಗೆ ಇರುತ್ತೆ.
ಪೇಪರ್ ಇದ್ದಂಗೆ ಇರುತ್ತೆ ಆ ರೀತಿ. ಸರ್ ಈಗ ನಾವು ಬಟ್ಟೆ ತಗೊಳಕ್ ಹೋಗ್ತೀವಿ, ಅದು ಹೆಂಗ್ ಕಂಡುಹಿಡಿಯೋದು ಕ್ವಾಲಿಟಿಗಳನ್ನ, ಅಥವಾ ಒಂದ್ ಟಚ್ ಮಾಡಿದಾಗ ಇದು ಓಕೆ ಅಂತ ಅನ್ಸೋದು? ಸೊ ಏನಂದ್ರೆ ಏನೇ ಒಂದು ಬಟ್ಟೆ ಹಾಕೊಂಡ್ರು ಆ ಫೀಲ್ ಮಾಡಬೇಕು ಅಂತೀವಲ್ಲ. ಈಗ ಯೂಶಲಿ ನನಗೆ ಫೋಟೋ ಕಳಿಸಿದ್ರೆ ಸಾಕು, ಅವ್ರು ಎಲ್ಲೇ ಕೂತ್ಕೊಂಡು ಇದೇನು ಕ್ವಾಲಿಟಿ ಅಂತ ಹೇಳಿದ್ರು 100% ನೀಟಾಗಿ ಹೇಳ್ಬಿಡ್ತೀನಿ. ಇದೇ ಫ್ಯಾಬ್ರಿಕ್ಕು, ಇದು ಕಾಟನ್ ಬಟ್ಟೆ, ಇದು ಲೆನಿನ್ ಫ್ಯಾಬ್ರಿಕ್ಕು, ಇದು ಕಿಟನ್ ಕಾಟನ್ನು, ಇದು ಸ್ಯಾಟಿನ್ನು, ಇದು ಎಲಾಸ್ಟಿನ್ ಮಿಕ್ಸ್ ಮಾಡಿದ್ದಾರೆ ಇದರಲ್ಲಿ, ಸೊ ಇದು ಪಾಲಿಯೆಸ್ಟರ್ ಅಂತ ನೀಟಾಗಿ ಗೆಸ್ ಮಾಡಿ ಹೇಳ್ಬಿಡ್ತೀನಿ. ಸರ್ ಈಗ ನಾರ್ಮಲ್ ಪೀಪಲ್ಸ್ ಕಂಡು ಹಿಡಿಯೋದು ಹೆಂಗೆ ಆ ಫ್ಯಾಬ್ರಿಕ್ ಎಲ್ಲ ಮುಟ್ಟಿದಾಗ ಕ್ವಾಲಿಟಿ ಎಲ್ಲ ಪ್ರೈಸ್ ಕೊಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ. ಈಗ 400 ರೂಪಾಯಿ, 500 ರೂಪಾಯಿ, 600 ರೂಪಾಯಿ ಅಂದರೆ ಅದು ಎಷ್ಟು ದಿನ ಬರುತ್ತೆ ಬಾಳಕೆ? ಅಂದರೆ ನಾನು ಯೂಶಲಿ ಯಾವ ರೀತಿ ಥಿಂಕ್ ಮಾಡ್ತೀನಿ ಅಂದರೆ, ನನ್ನ ಹತ್ರ ಎಷ್ಟು ಬಟ್ಟೆ ಇದೆ ಅಂತ ಅಲ್ಲ, ಎಷ್ಟು ಕ್ವಾಲಿಟಿ ಇದೆ ಅನ್ನೋದು ಮುಖ್ಯ. ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತೀವಲ್ಲ, ಹಾಗೆ ನನ್ನ ಹತ್ರ ಕಲೆಕ್ಷನ್ಸ್ ಇರೋದು ಅದೇ ರೀತಿ, ಎಲ್ಲ ಕ್ವಾಲಿಟಿ ಇರೋಂಥ ಕಲೆಕ್ಷನ್ಸ್. ಸರ್ ನೀವು ಬಟ್ಟೆ ಬಿಸ್ನೆಸ್ ಮಾಡ್ತಿರೋದ್ರಿಂದ ನಾರ್ಮಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸ್ವಲ್ಪ ಸ್ಟೈಲಿಶ್ ಆಗಿ ಬಟ್ಟೆ ಹಾಕಿದ ತಕ್ಷಣ ಪಾಸಿಟಿವ್ ಕಮೆಂಟು ಬರುತ್ತೆ, ನೆಗೆಟಿವ್ ಕಮೆಂಟು ಬರುತ್ತೆ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಬಟ್ಟೆಗಳನ್ನು ಹಾಕಿದಾಗ ನಿಮ್ಗೆ ಏನು ಅನಿಸುತ್ತೆ ಸರ್? ನೀವು ನೋಡ್ತಾ ಇರ್ತೀರಾ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಟ್ರೋಲ್ ಮಾಡೋದು ಬಟ್ಟೆ ವಿಷಯವಾಗಿ ನೋಡ್ತಾ ಇರ್ತೀರಾ, ಅದ್ರ ಬಗ್ಗೆ ಸರ್? ಇಲ್ಲ ಅಂದರೆ ಇವಾಗ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈಗ ನನ್ನ ಹೆಂಡ್ತಿಗೂ ಅದನ್ನೇ ಹೇಳಿದ್ದೀನಿ, ನೋಡಮ್ಮ ನಿನ್ನ ಬಟ್ಟೆ ಹಾಕೋ, ಎಲ್ಲ ಹಾಕೋಬೇಕು ಅಲ್ಲ ಹಾಕೋ ಆ ಬಟ್ಟೆನ. ಎಲ್ಲ ಕಡೆನೂ ಇನ್ನೊಂದೇನಂತ ಹೇಳಿದ್ರೆ, ನಾವು ಜೀನ್ಸ್ ಪ್ಯಾಂಟು ಟಿ ಶರ್ಟ್ಗಳೇ ಹಾಕೊಂಡು ಹೋಗೋಕ್ಕಾಗಲ್ಲ. ಮದುವೆ ಫಂಕ್ಷನ್ನು ಅಲ್ಲಿದೆ ಅಂತ ಹೇಳಿದಾಗ ಸ್ಯಾರಿ ಅದೇ ಉಟ್ಕೋಬೇಕು. ಇನ್ನೊಂದೇನೋ ಪಾರ್ಟಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಓಕೆ, ಆ ರೀತಿ ಸ್ಲೀವ್ಲೆಸ್ ಬಟ್ಟೆ ಹಾಕೊಂಡು ಹೋಗೋದ್ರಲ್ಲಿ ಒಂದು ಅರ್ಥ ಅಂತ ಇರುತ್ತೆ. ಬಟ್ ಪ್ರತಿಯೊಂದಕ್ಕೂ ಒಂದು ಲಿಮಿಟ್ಸ್ ಅಂತ ಇರುತ್ತೆ, ಅದನ್ನು ಕ್ರಾಸ್ ಮಾಡೋಕೆ ಹೋಗ್ಬೇಡ ಅಂತ ಹೇಳಿದ್ದೀನಿ. ಸರ್ ಇತ್ತೀಚೆಗೆ ಮೊನ್ನೆ ಅಷ್ಟೇ ಹೋದ್ವಾರ ಒಂದು ದಾಳಿಯನ್ನು ನೋಡಿದ್ವಿ ಪಹಲ್ಗಾಮ್ದು. ಸೊ ಆ ಇನ್ಸಿಡೆಂಟ್ ನೋಡಿದಾಗ ನೋಡಿದೆ, ಬೇಜಾರಾಯಿತು ನನಗೂ. ಏನಪ್ಪ ಎದುರುಗಡೆ ನೀವು ಹಿಂದೂವರ ಡಮ್ ಅಂತ ಅನ್ಸೋದು, ಏನು ಈ ರೀತಿ ಮಾಡಿದ್ರು, ಇಷ್ಟೊಂದು ವರ್ಸ್ಟಾಗಿ ಹೋಗ್ಬಿಟ್ಟಿದೆಯಲ್ಲ. ಏನಂದರೆ ಕಾನೂನು ಹಾಗಾದ್ರೆ ಏನು ಮಾಡ್ತಾ ಇದೆ, ಮತ್ತು ರಾಜಕಾರಣಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ, ಯಾತಕ್ಕೆ ಕ್ರಮ ಕೈಗೊಳ್ಳಲಿಲ್ಲ ಸಡನ್? ಈಗ ಹೋದ್ರು ಮತ್ತೆ ಜೀವವಂತೂ ವಾಪಸ್ ಬರಲ್ಲ. ಸೊ ಅಂಥವ್ರನ್ನ ನೆಕ್ಸ್ಟ್ ಸತಿ ಆಗೋದಕ್ಕೆ ಬಿಡಕ್ಕೆ ಹೋಗ್ಬಾರ್ದು. ಆಮೇಲೆ ನಾನು ಇದನ್ನು ನೋಡಿದೆ, ಎಷ್ಟೋ ಜನ ಇಂಡಿಯನ್ಸ್ ಆರ್ಮಿನ ತೆಗೆದಾಕ್ಬಿಟ್ಟಿದ್ದಾರಂತೆ ಕೆಲಸದಿಂದಾನೆ. ಅವರೆಲ್ಲ ಇದ್ದಿದ್ರೆ ಅಟ್ಲೀಸ್ಟ್ ಒಂದು ರಕ್ಷಣೆ ಆದರೂ ನೀಡ್ತಾಯಿದ್ರು.